ಚರಣ ಬಾನಿಗೆ ನೇಸರು ಜಿಗಿದ ಮುತ್ತು ರತ್ನದ ಬಾಗಿಲು ತೆರೆದ ಮುತ್ತು ಮಾದಪ್ಪ. ಆ ಪ್ರಾಣಾಯಾಮ ಮಾಡಿದಾಗ ಸುತ್ತಲೂ ಸುಗಂಧ ಬರುತ್ತೆ ನನಗೆ ಅಂತೆಲ್ಲ ಹೇಳೋರು. ನನ್ನ ಸಾಕು ಮಕ್ಕಳ ಮದುವೆಗೆ ಎಲ್ಲ ಬಂದಿದ್ದಾರೆ ಅವರು. ರೆಕಾರ್ಡಿಂಗ್ ಮುಗಿಸಿ ಹೋಗ್ಬೇಕಾರೆ ಅವುಗಳು ಅಂತ ಅವ್ರು ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ಅವ್ರು ಹೇಳೋರು. ನಡುಗಾಡ ನಂಜುಂಡನ ಹೃದಯ ಜುಮ್ ಅಂದಿತ್ತೋ ಜುಮ್ 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 ಅಂತ ಅವ್ರು ಸೇರ್ಸೋರು. ಅದಕ್ಕೆ ನಾನು ಸರಿಯಾಗಿ ಹಾಡ್ತಕ್ಕ ನನ್ನ ಮನೆಗೆ ಕಳಿಸ್ಬೇಡಿ, ನರ್ಸರಿ ಸ್ಕೂಲ್ ಮಗು ತರ ಡ್ಯಾನ್ಸ್ ಮಾಡ್ಕೊಂಡೇ ಹಾಡೋರು. ಮೈಕ್ ಮುಂದೆ ಇಟ್ಕೊಂಡ್ಬಿಟ್ಟು ಎಂಥವನೋ ಚುಂಚನಗಿರಿಯಲ್ಲಿ ನಿಂತಾವನೋ ಅಹ ಎಂಥವನೋ ನಿಮ್ಮ ಟ್ಯಾಲೆಂಟ್ಗೆ ನಿಮ್ಗೆ ಪುರಸ್ಕಾರ ಸರಿಯಾಗಿ ಸಿಕ್ಕಿಲ್ಲ, ನಾನು ಸೂರಿಗೆ ಹೇಳ್ತೇನೆ ಅಂತಂದ್ರು. ಅದಾಗಿ ಒಂದು 15 ದಿವಸ ಅಷ್ಟೇ. ಆಮೇಲೆ ಈ ಟಿವಿಯಿಂದ ನನ್ನನ್ನು ಕರೆದ್ರು. ನಂಗೆ ಆಶ್ಚರ್ಯ. ಯಾರಿವಳ್ಯಾರಿವಳ್ಯಾರಿವಳು ಬಿಡುಗಣ್ಣಲ್ಲೇ ಜೀವವ ಹೀರುವಳು. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತೋನು, ಚಂದ್ರ ತಾಮರೆ ಕೊಳದಲ್ಲಿ ಕೆಂಡಾವರೆಯಾಗಿ ತೆರೆದೋನು. ನಾವು ಕೆಂದಾವರೆಯಾಗಿ ಅಂತ ನಾವು ಟ್ರ್ಯಾಕ್ ಆಡಿರ್ತೀವಿ. ಕೆಂದಾವರೆಯಾಗಿ ತಿಳಿದೋನು ಅಂತ ಅವ್ರು ಸೇರಿಸ್ತಾರೆ. ಆ ಎಕ್ಸ್ಪ್ರೆಷನ್ ಅವ್ರಿಗೆ ಮೇಲ್ನೇ ಒಂಥರ ಅವರೇ ಕ್ಯಾರೆಕ್ಟರ್ ಆಗ್ಬಿಡ್ತಾರೆ. ಈಗ ಹಾಡೋರು ಅಲ್ಲ ಅವರೇ ಕ್ಯಾರೆಕ್ಟರ್. ಈಗ ನಾನು ಫಸ್ಟ್ ಅಪ್ಪಾಜಿ ಹಾಡ್ಬೇಕಾದ್ರೆ ನಂಗೆ ಹೆದರಿಕೆ ಆಗಿತ್ತು. ಅಯ್ಯೋ ದೇವ್ರೆ, ಇಷ್ಟು ಅವಳು ಮೇಲೆ ಪರ್ವತದಂತಹ ಒಬ್ಬ ವ್ಯಕ್ತಿ, ಇಷ್ಟು ಅನುಭವ ಇರೋದು, ಇವ್ರ ಮುಂದೆ ನಾನು ಇಷ್ಟುದನೂ ಇಲ್ಲ, ನಾನು ಅವ್ರ ಮುಂದೆ ಏನು ತಪ್ಪು ಮಾಡ್ತೀನೋ, ನಂದು ಹಾಡು ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ, ನಾನೆಲ್ಲಿ ಅವರಲ್ಲಿ ಮಾತಾಡೋಕ್ಕೆ ನಂಗೆ ಹೆದರಿಕೆ ಆಗ್ತದೆ ಫಸ್ಟು. ಅದೇ ನಮ್ಮ ಶೂಟಿಂಗ್ ಮುಂಚಿಂದ ಬರೋರು. ಹಾಗಾಗಿ ನಮ್ಮ ಪರಿಚಯ ಬಂದಾಗಲ್ಲ ನಮ್ಮನೆ ಕಾಫಿ ತುಂಬ ಇಷ್ಟ, ನಮ್ಮನೆ ಸಾರು ಅಂದರೆ ತುಂಬ ಇಷ್ಟ ಅವ್ರಿಗೆ. ಅಮ್ಮ ಸಾರು ಅನ್ನೋರು ಪಾಪ. ಬರ್ದಾ ಬಾರೋ ಅಮ್ಮ ಒಳ್ಳೆ ಸಾರು ಕೊಡ್ತಾರೆ ಬಾರೋ. ಅವ್ರಿಗೆ ಇಷ್ಟ ಇದೆಯಲ್ಲ ಅವರು ಬರೋದು ಪಾಪ. ಅಮ್ಮ ಸಾರು ಅನ್ನೋ ಪಾಪ 2 ಲೋಟ ಸಾರು ಅವ್ರಿಗೆ ತುಂಬ ಇಷ್ಟ. ಅಪ್ಪಾಜಿ ಬರ್ತಾರೆ ಅಂದರೆ ಅವ್ರು ಸಾರು ಮಾಡ್ತಾಯಿದ್ದೆ. ಸಾರು ಮಾಡಿದ್ರೆ ನಮ್ಮಲ್ಲಿ ಖರ್ಚಾಗಲ್ಲ, ನಂಗೆ ಕಷ್ಟ ಆಗೋದು. ಸಾಂಬಾರು ಬೇರೆ ಬೇರೆ ಮಾಡಿ ಅಪ್ಪಾಜಿ ಬರ್ತಾರೆ ಅಂದರೆ ಅವ್ರು ಸಾರು ಮಾಡ್ತಾಯಿದ್ದೆ. ಅಂಥ ಸರಳವಾದಂಥ ವ್ಯಕ್ತಿ. ನಾನು ಏನಪ್ಪ ಇವ್ರಿಗೆ ಹಾಡ್ಸೋಕ್ಕಾಗತ್ತಾ? ಅವರ ಎತ್ತರ ಎಲ್ಲಿ, ಅವ್ರ ಅನುಭವ ಎಲ್ಲಿ, ಅವ್ರ ಎಕ್ಸ್ಪೀರಿಯನ್ಸ್ ಎಲ್ಲಿ ಅಂದರೆ ನಮ್ಮ ಮುಂದೆ ಚಿಕ್ಕ ಮಗು ಥರ ಹಾಡ್ಬಿಡೋರು. ನೀವು ಅನ್ನಿ ಅನ್ನೋರು. ಕೆಲವು ಹಾಡಲ್ಲಿ ಬಸವನ ಬಲಗಡೆ ಬುಟ್ಟು ಸರ್ಪನ ಎಡಗಡೆ ಬುಟ್ಟು ಬೇಡರ ಕಣ್ಣಯ್ಯನ ಬೆನ್ನ ಹಿಂದೆ ಬುಟ್ಕೊಂಡು ಅಂತ ಬರಬೇಕು. ಬೆನ್ನ ಹಿಂದೆ ಬುಟ್ಕೊಂಡು ನೀವು ಹಾಡಿ ನೀವು ಅನ್ನಿ ಅನ್ನೋರು. ನನ್ನ ಕೆಲವು ಹಾಡಿಗೆ ನಾನು ಪಕ್ಕ ಸುಮ್ಮನೆ ನಿಂತ್ಕೊಂಡು ನಾನು ಡಮ್ಮಿ ಹಾಡ್ತಾ ಇದ್ದೆ. ನೀವು ಹಾಡಿ ಅನ್ನೋರು. ಅದು ಅಷ್ಟು ಮಹಾನ್ ಕಲಾವಿದ ಹೆಂಗೆ ಇರೋಕ್ಕೆ ಅಷ್ಟು ಸಿಂಪಲ್ ಆಗಿರೋಕ್ಕೆ ಸಾಧ್ಯನಾ ನನಗೆ ಅನಿಸ್ತಾ ಇತ್ತು. ಅಷ್ಟು ಸಿಂಪಲ್ಲು. ನನ್ನ ಸಾಕು ಮಕ್ಕಳ ಮದುವೆಗೆ ಎಲ್ಲ ಬಂದಿದ್ದಾರೆ ಅವರು. ನೀವೇನು ಮನೆಗೆ ಬಂದು ಕರಿತೀನಿ ಅಪ್ಪಾಜಿ ಅಂದೆ. ಏನು ಕರೆಯೋದು ಬೇಡ, ನೀವು ಸಾಕು, ನೀವು ಹೇಳಿ ನಾನು ಬರ್ತೀನಿ ಅಂದ್ರೆ ಮನೆಗೆ ಕರೆಯೋಕ್ಕೆ ಹೋಗಲಿಲ್ಲ ನಾನು. ಅವ್ರ ಮನೆಗೆ ಬಂದರು. 2-3 ಮದುವೆಗೆ ಬಂದಿದ್ರು. ಬಂದ್ಬಿಟ್ಟು ಸಾಯಂಕಾಲ ಏನು ಹೇಳಿದ್ರು ಅಂದರೆ, ಅಪ್ಪಾಜಿ ನೀವು ಸಾಯಂಕಾಲ ಬಂದರು. ಆಮೇಲೆ ಅವರಿಗೆ ಡ್ರೈ ಜಾಮೂನ್ ಎಲ್ಲ ಮಾಡ್ತಿದ್ದೆ, ಎಲ್ಲ ಪ್ಯಾಕ್ ಮಾಡಿಕೊಟ್ಟೆ. ಸುಮಾರು ಹೊತ್ತು ಕೂತಿದ್ರು. ಆಮೇಲೆ ಹೇಳಿದ್ರು, ಅಮ್ಮ ಇವತ್ತು ಎಂಥ ಕೆಲಸ ಆಗ್ತಾಯಿತ್ತು ಗೊತ್ತಾ ಅಂದರು. ಯಾಕಪ್ಪಾಜಿ ಅಂದೆ. ಇವತ್ತು ನನಗೆ ಒದೆ ಬೀಳ್ತಾಯಿತ್ತು ಅಂದರು. ಅಪ್ಪಾಜಿ ನಿಮ್ಗೆ ಯಾರು ಅಂದೆ. ಮರ್ತುಬಿಟ್ಟಿದ್ನಲ್ಲಮ್ಮ ನಾನು ಇವತ್ತು ನಿಮ್ಮ ಮನೆ ಮದುವೆ ಇರೋದೇ ಮರ್ತುಬಿಟ್ಟಿದ್ನಲ್ಲ, ನಮ್ಮದು ಸರಿ ಒದೆ ಬೀಳ್ತಾಯಿತ್ತು. ಸದ್ಯ ವರದ ಗ್ಯಾಪಿಸ್ದ ಅಂತ ವರದಣ್ಣ ಹೇಳ್ದಂತೆ, ಅಣ್ಣ ಸಾಯಂಕಾಲ ಮದುವೆ ಜಯಶ್ರೀ ಅವ್ರು ಕರೆದಿದ್ದಾರೆ ಅಂತ. ಈ ಗ್ಯಾಪಿಸ್ತಾ ಇಲ್ಲ, ನನಗೆ ಒದೆ ಬೀಳ್ತಾಯಿತ್ತು ನನಗೆ ಅಂತಾರೆ. ಅಂದ್ರೆ ಇಂಥ ಸಂಸ್ಕಾರದಲ್ಲಿ ಬೆಳೆದಿದ್ದಾರೆ ಅವರು ಅಪ್ಪಾಜಿ. ಅಷ್ಟು ನೋಡಿ ಅವ್ರು ಅಷ್ಟು ಸುಸಂಸ್ಕೃತರು ಅಂದರೆ. ನಾನು ಅವ್ರಿಗೆ ಎಷ್ಟು ಚಿಕ್ಕವಳಾಗಿದ್ದೀನಿ ಆಯಿತಾ. ನಮ್ಮ ಮದುವೆ ಬರಬೇಕು, ನಾನು ಬೈತೀನಿ ಅನ್ನೋ ಥರ ಅವ್ರಿಗೆ ಹೇಳ್ಬೇಕಾರೆ ಇನ್ನೇನು ಹೇಳೋಕ್ಕೆ ಸಾಧ್ಯ. ಒದೆ ಬೀಳ್ತಾಯ್ತು ಅಷ್ಟೇ ನನಗೆ ಅಂದರು. ಎದುರುಬಿಟ್ಟೆ ಅಪ್ಪಾಜಿ ಅಂದೆ. ಮರದಾಗ ಗ್ಯಾಪಿಸ್ದ ಇಲ್ಲ, ನಾನು ಇವತ್ತು ಮದುವೆಗೆ ಮರ್ತು ಬಿಟ್ಟಿದ್ದೀನಿ ನಾನು ಅಂತ. ಎಷ್ಟು ಕಮಿಟ್ಮೆಂಟ್ ನೋಡಿ ಅವ್ರಿಗೆ, ಆ ಬದ್ಧತೆ. ಪರವಂಜಿಯಾಸದಲ್ಲಿ ಬಂದಾಳಮೋ ಅಪರಂಜಿ ಸುರ ಸುಂದ್ರಿ. ನಾವು ದೊಡ್ಡ ಮನುಷ್ಯರಿಗೆ ಒಂಥರ ನೋಡ್ತೀವಿ, ಚಿಕ್ಕ ಮನುಷ್ಯರಿಗೆ ಒಂಥರ ನೋಡ್ತೀವಿ, ದೊಡ್ಡವ್ರಿಗೆ ಒಂಥರ. ಅವ್ರು ಎಲ್ಲರಿಗೂ ಒಂದೇ ಅಲ್ಲ. ನಾನೆಲ್ಲಿ ಅವರಲ್ಲಿ. ಅವ್ರು ಎಷ್ಟು ಮಹಾನ್ ಭಾವ. ಅವ್ರಿಗೆ 50ನೇ ವರ್ಷಕ್ಕೆ ದೊಡ್ಡ ಒಂದು ಸನ್ಮಾನ ಮಾಡಿದ್ರು ಎಲ್ಲರೂ. ಆ ಹಿಂದಿನ ಸಲ ನಮ್ಮ ರೆಕಾರ್ಡಿಗೆ ಬಂದಿದ್ರು. ಆವಾಗ ಅಮ್ಮ ನೀವು ನಾಳೆ ಬರಬೇಕು ಅಂದರು. ಆಯ್ತಪ್ಪಾಜಿ ಬರ್ತೀನಿ ಹಿಂದೆ. ನಾವೆಲ್ಲ ಹೋಗೋಕ್ಕಾಗತ್ತೆ, ನಮ್ಮ ಯಜಮಾನ್ರು ಆ ಗಲಾಟೆನ ಹೋಗೋಕ್ಕಾಗತ್ತಾನೆ, ಕಾಣೋಕ್ಕಾಗತ್ತಾ, ಸುಮ್ಮನೆರು ಏನು ಬೇಡ ಅಂತ ಅಂದ್ಬಿಟ್ರು. ಸುಮ್ಮನೆ ಆಗಿಬಿಟ್ಟೆ. ಅದು ಮನಸ್ಸೇ ಬಂದರು. ಅಮ್ಮ ಎಲ್ಲಿ ನೀವು ಬರಲೇ ಇಲ್ಲ ನೆನ್ನೆ ಫಂಕ್ಷನ್ಗೆ ಅಂದರು. ಹೇಳಬಿಟ್ರು. ನಾನು ಅಪ್ಪಾಜಿ ಇಡೀ ನೀವು ದೊಡ್ಡ ಪರ್ವತ, ನಾನು ಸಣ್ಣ ಹುಲ್ಲು, ನಾನೆಲ್ಲಿ ನಿಮ್ಮ ಮುಂದೆ ಕಾಣಿಸ್ತೀನಿ ಬಂದರೆ. ನಾನು ಬರಲಿಲ್ಲ ಅಪ್ಪಾಜಿ ಅಂದೆ. ಏನಮ್ಮ ಅಂತೀರಾ? ಹುಲ್ಲೆಲ್ಲ ಇದ್ದರೆ ಸಾನೆ ಬೆಟ್ಟ, ಹುಲ್ಲದೇ ಬೆಟ್ಟ ಉಂಟಾ? ನೀವಿದ್ದೀರ ಆಗ್ತಾ ಇತ್ತಾ? ನಾನು ಆ ಕಡೆ ನೋಡ್ತಾ ಇದ್ದೆ, ನೀವು ಬರಲೇ ಅಲ್ವಲ್ಲ ಅಂದರು. ಅಯ್ಯೋಪ್ಪ ದೇವ್ರೆ, ಅವರು ನಮಗೆ ಅವ್ರ ಹೃದಯದಲ್ಲೇ ನಮ್ಗೆ ಇಂಥ ಸ್ಥಾನ ಕೊಟ್ಟಿದ್ದಾರೆ. ಎಷ್ಟು ಪ್ರಾಮಾಣಿಕವಾದಂಥ ಪ್ರೀತಿ ಅಲ್ವಾ. ಹಾಗೆ ನಾನು ಒಬ್ಬೊಬ್ಬರಲ್ಲಿ ಈಗ ನನ್ನ ಜೀವನ ಇವತ್ತು ಪರಿಪೂರ್ಣ ಅಂತ ನಾನು ಅಂದ್ಕೊಳ್ಳೋಕ್ಕೆ ಬಹುಮಟ್ಟಿಗೆ ಕಾರಣ ಇಂಥ ಮಹಾನ್ ಭಾವರು ನಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದ್ದು. ಇದು ರಾಜ್ಕುಮಾರ್ ಅವರು
ಒಂದೊಂದು ಹಾಡು ಹೇಳಬೇಕಾದ್ರೆ ಇನ್ನೊಂದು ಅವ್ರೇನು ಹೇಳೋರು, ತಟ್ಟಿ ಬಸೋರ್ನ ಮುದ್ದು ಮಾದಪ್ಪನ ಮುಟ್ಟಿ ಪುಚ್ಚೋರ್ನ ಪುಟ್ಟ ಮರಿ ದೇವನ ಎತ್ತಿಕೊಂಡು ಅವನ ಮೆಚ್ಚಿಕೊಂಡು ಕೈಯಲ್ಲೆತ್ತಿಕೊಂಡು ಕಣ್ಣಿಗೊತ್ತಿಕೊಂಡು ಕೊಟ್ಟ ಹಿಡಿ ತುಂಬ ಬರವ ಒಂದು ಹಾಡು ಮಾಡಿದ್ದೀನಿ. ಅವನಿಗೆಲ್ಲ ಆದ್ಮೇಲೆ ಅವ್ರು ಹೇಳಿದ್ರು, ಅಮ್ಮ ಅವ್ನು ಕೊಟ್ಟಿದ್ದು ನಮ್ಮ ಹಿಡಿ ತುಂಬ ಅಲ್ಲ, ಅವ್ನು ಹಿಡಿ ತುಂಬ ಕೊಟ್ಬಿಟ್ಟಿದ್ದು ನಮಗೆ. ನೋಡಮ್ಮ ಜನ ಏನು ಓ ಅಂತಾರೆ ಹಾಡು ಕೇಳಿ ಅಂತ. ಅವ್ರಿಗೆ ಗೊತ್ತಾಗೋಯ್ತು, ಒಳ್ಳೆ ಫೇಮಸ್ ಆಯಿತು, ಯಾರು ಎಲ್ಲರೂ ಕೇಳೋರಂತೆ ಹಾಡನ್ನ. ಕೊನೆ ಆಯಿತು ಅಂತ ಹೇಳೋರು. ಅಣ್ಣ ಅದಾದಮೇಲೆ ನಮ್ಮ ಮನೆಗೆ ಸುಮಾರು ಬರೋರು. ಅವ್ರ ಮನೆ ಫಂಕ್ಷನ್ ನಾವು ಹೋಗ್ತಾಯಿದ್ವಿ. ತುಂಬ ಸದ್ಗುಣ ಅಂದರೆ ಅವರೇನೆ. ರೆಕಾರ್ಡಿಂಗ್ ಮುಗಿಸಿ ಹೋಗ್ಬೇಕಾರೆ ಅವುಗಳು ಅಂತ ಅವ್ರು ನಮ್ಮನ್ನು ಬಿಟ್ಟು ಹೋಗ್ಬೇಕಂತ ಅವ್ರು ಹೇಳೋರು. ಅವರೇ ಹೇಳೋರು. ಆಮೇಲೆ ನಾವು ಹೇಳ್ತಾ ಇದ್ವಿ, ಬಿಟ್ಟು ಹೋಗ್ಬೇಕಲ್ಲ ನಿಮ್ಮನ್ನ ಅಂತ ಅವ್ರು ಹೇಳೋರು, ನಾವು ಹೇಳ್ತಾ ಇದ್ವಿ. ಅಷ್ಟು ಮಟ್ಟಿಗೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಪ್ರೀತಿಸೋಕ್ಕೆ ಸಾಧ್ಯನಾ ನಮ್ಗಂತ ಅನ್ಸುತ್ತೆ. ಅಷ್ಟು ಸರಳವಾದ ವ್ಯಕ್ತಿ. ಎಷ್ಟು ಮೇಲೆ ಎದ್ದಿದ್ರು ಅವರು. ಲಾಲಿ ಅಂತ ಯಾವುದೋ ಒಂದು ಸೀರಿಯಲ್ ಮಾಡಿದ್ರು. ಅದಕ್ಕೆ ನಮ್ಮ ಯಜಮಾನ್ರು ಇಬ್ಬರನ್ನ ಇದಕ್ಕೆ ಕರೆದ್ರು, ಪೂಜೆಗೆ ಕರೆದಿದ್ರು. ಅವರ ಮೊದಲನೇ ಮಾಡ್ತಾರಲ್ಲ ಆ ಪೂಜೆಗೆ ನಾನು ಅರವಿಂದ್ ಇಬ್ಬರು ಹೋಗಿದ್ವಿ. ಹೋದರೆ ಸ್ವಲ್ಪ ಹೊತ್ತು ಕೂತಿದ್ವಿ. ಏನು ಮಾಡಿದ್ರು, ಅವನು ಪಕ್ಕ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಎದುರುಗಡೆ ಆ ಕಡೆ ಸುಮಾರು ಜನ ದೊಡ್ಡ ದೊಡ್ಡ ನಟರು ನಟಿರು ಎಲ್ಲ ಕೂತಿದ್ದಾರೆ. ಇವ್ರು ನಮ್ಮ ಹತ್ರನೇ ಮಾತಾಡ್ತಾ ಇದ್ರು ಪಾಪ, ನನ್ನ ಅರವಿಂದ್ ಹತ್ರನೇ. ನಮ್ಮ ಯಜಮಾನ್ರಿಗೆ ಏನಿಸ್ತು ಪಾಪ, ಅವ್ರಿಗೂ ಆಸೆ ಇರುತ್ತೆ ಅಪ್ಪಾಜಿ ಜೊತೆ ಮಾತಾಡಬೇಕು ಅಂತ. ಇವ್ರು ನಮ್ಮ ಜೊತೆನೇ ಇದ್ದಾರೆ, ನಮ್ಮೆಲ್ಲ ಎದ್ದು ಹೊಟ್ಟೋಗೋಣ ಕಣೆ. ಆಮೇಲೆ ಪಾಪ ಅವರೆಲ್ಲ ಇಲ್ಲಿ ಬರೋ ಸಾಧ್ಯ, ನಾವು ಒಬ್ಬರೇ ಮಾತಾಡ್ತಾ ಇದ್ರಿ. ಅವ್ರಿಗೆಲ್ಲ ಪಾಪ ಅಪ್ಪಾಜಿ ಜೊತೆ ಮಾತಾಡೋಕ್ಕೆ ಆಸೆ ಆಗುತ್ತೆ, ಹೊಟ್ಟೋಗೋಣ ಕಣೆ ಅಂದರು. ಸರಿ ನಾನು ಹೇಳಿದೆ, ಒಂದು ಕೆಲಸ ಮಾಡಿ ಫಸ್ಟ್ ನಾನು ಹೋಗ್ತೀನಿ, ಆಮೇಲೆ ನೀವು ಬನ್ನಿ ಅಂತ ಹೇಳಿದೆ. ನಾನು ಫಸ್ಟ್ ಈ ಕಡೆ ಬಂದೆ. ಆಮೇಲೆ ನಮ್ಮ ಯಜಮಾನ್ರು ಆ ಕಡೆ ಬಂದರು. ಅವ್ರೇನು ಮಾಡಿದ್ರು, ನಾನು ಶೂ ಇದೆ ಕಣೆ ಬಾಗತ್ರ, ಅವ್ರ ಮನೆ ಒಳಗೆ ಶೂ ತಿನ್ಕೋ, ನಾನು ಶೂ ಇದೆ ಮೆಲ್ಲನ ಶೂ ತೊಗೊಂಬಿಡ್ತೀನಿ, ನೀನು ಆಮೇಲೆ ಒಟ್ಟಿಗೆ ಹೊಟ್ಟೋಗೋಣ ಅಂದ್ರೆ ನಾನು ಆ ಕಡೆ ನಿಂತಿದ್ದೆ. ಇವ್ರೇನು ಮಾಡಿದ್ರು, ಹೋಗ್ಬಿಟ್ಟು ಶೂ ಹಿಂಗೆ ತೊಗೋಬೇಕು, ಅಷ್ಟರೊಳಗೆ ಯಾರೋ ಬಂದ್ಬಿಟ್ಟು ಅಪ್ಪಾಜಿನ ಕರಿತಾ ಇದ್ದಾರೆ ಅಂತ ಅಂದ್ರೆ ಮನೆ ಗೇಟ್ ಹತ್ರ ಬಂದುಬಿಟ್ಟಿದ್ವಿ ನಾವು. ಹಿಂದೆ ಓಡಿ ಬಂದ್ಬಿಟ್ಟು, ಸರ್ ಅಣ್ಣವ್ರು ನಿಮ್ಮನ್ನು ಕರಿತಾ ಇದ್ದಾರೆ ಬರಬೇಕಂತೆ ಅಂತ. ಅಯ್ಯೋ ಆಯ್ತು, ಇವರಿಗೆ ಆಯ್ತು ಸಿಕ್ಕಾಕೊಂಬಿಟ್ಟೆ ಕಣೆ ಅಂದ್ಬಿಟ್ಟು ಪಾಪ ವಾಪಸ್ ಬಂದ ತಕ್ಷಣ ನಂಗೆ ಗೊತ್ತು ನೀವು ಹಿಂಗೆ ಮಾಡ್ತೀರಾ, ನಂಗೆ ಗೊತ್ತು ಅರವಿಂದ್ ಅವರೇ, ನಿಮ್ಮನ್ನೇ ನೋಡ್ತಾ ಇದ್ದೆ, ನಿಮ್ಮನ್ನ ಇವತ್ತು ಹಂಗೆ ಹೋಗಂಗಿಲ್ಲ, ನೀವು ಊಟ ಮಾಡ್ಕೊಂಡೇ ಹೋಗಬೇಕು ಅಂತ ಪಾಪ ಇಟ್ಕೊಂಡು ಮತ್ತು ಸ್ವೀಟು ಗೀಟು ಎಲ್ಲ ಮಾಡಿದರು. ಪಾಪ ಜಾಮೂನು ಸ್ವೀಟ್ ಎಲ್ಲ ಅಲ್ಲಿ ಕೊಟ್ಬಿಟ್ರು. ನಾವು ಪಾಪ ಅಪ್ಪಾಜಿಯವ್ರು ಯಾಕೆ ಸುಮ್ಮನೆ ತೊಂದರೆ ಮಾಡೋದು, ಬೇರೆ ಪಾಪ ಕಲಾವಿದರು ಎಲ್ಲರಿಗೂ ಆಸೆ. ಅಪ್ಪಾಜಿ ಅಂದರೆ ಜೇನು ನೋಡೋಕೆ ಮುತ್ಕೊಳ್ತಾರೆ, ಆ ಥರ ಜನ ಮುತ್ಕೊಳ್ಳೋರು, ಸ್ಟುಡಿಯೋಗೆ ಬಂದವರು, ಎಲ್ಲಿಂದ ಬರೋರು ಎಲ್ಲ ನಾನು ಕೇಳೋರು. ಅಪ್ಪಾಜಿ ಬಂದೆ ನನಗೆ ಹೇಳಬೇಕು, ನಾನು ಫೋಟೋ ತೊಗೋಬೇಕು ಅಂತ ಎಲ್ಲ ಹೇಳೋರು. ಪಾಪ ಅಷ್ಟು ಆಸೆ ಪಡೋರು. ಅಲ್ಲಿ ನಾವು ಅಪ್ಪಾಜಿ ನಮ್ಮ ಯಜಮಾನ್ರು 3 ಜನ ಇದ್ದೀವಿ. ಇವಾಗಲೂ ಅವು ಫೋಟೋಗಳೆಲ್ಲ ನಾವು ಇರ್ತೀವಿ ಬಹುಶಃ. ಆ ಪಕ್ಕದಲ್ಲ ಆ ಕಡೆ ಇನ್ನೊಂದು ವಿಂಗ್, ಆ ವಿಂಗಲ್ಲಿ ಎಲ್ಲ ಕಲಾವಿದರೆಲ್ಲ ಇದ್ದಾರೆ. ಶ್ರೀನಾಥ್ ಇದ್ದಾರೆ, ಸಿಂಹ ಇದ್ದಾರೆ, ಇನ್ನು ತಾರಾ, ಇನ್ನೂ ಸುಮಾರು ಜನ ಇದ್ದಾರೆ. ನಾವು ಇಬ್ಬರೇ ಕೂತ್ಕೊಂಡಿದ್ರೆ ಪಾಪ ಅಪ್ಪಾಜಿ ಅವ್ರು ಮಾತಾಡೋಕೆ ಆಸೆ ಆಗುತ್ತಲ್ಲ, ಅದಕ್ಕೋಸ್ಕರ ಕಣೆ ಏನು ಮಾಡೋದು ಅಂತ ಅಂದ್ಕೊಂಡ್ವಿ. ಕೊನೆಗೆ ಏನು ಮಾಡೋಕ್ಕಾಗಲ್ಲ, ಜನ ತಿಂದ್ಬಿಟ್ಟು ಕೊನೆಗೆ ಅಪ್ಪಾಜಿ ನಮಸ್ಕಾರ ಮಾಡಿಬಿಟ್ಟು ಆಯ್ತಮ್ಮ ತುಂಬ ಸಂತೋಷ ನೀವು ಬಂದಿದ್ದಂತೆಲ್ಲ ಹೇಳಿದ್ರು ಪಾಪ. ಅಂದರೆ ನನಗೆ ಒಬ್ಬ ಮನುಷ್ಯ ಅಷ್ಟು ಎತ್ತರ ಬೆಳಿಬೇಕಾದ್ರೆ ಅವ್ರ ಹೃದಯ ತುಂಬ ಟ್ರಾನ್ಸ್ಪರೆಂಟ್ ಆಗಿರಬೇಕು, ಹೃದಯ ಇರಬೇಕು. ನನ್ನ ಜೀವನದಲ್ಲಿ ನಾನು ಅನೇಕ ಮಹಾನ್ ಭಾವನ ಕಂಡಿದ್ದೀನಿ. ಆಮೇಲೆ ಅಪ್ಪಾಜಿ ಕೂತ್ರೆ ಅವ್ರ ಸುತ್ತಲೂ ಏನೋ ಒಂದು ಪ್ರಭೆ ಇರೋದು, ಒಂದು ಎರ ಅಂತ ಹೇಳ್ತೀವಿ, ಆ ಪ್ರಭೆ ಇರೋದು ನಾವೆಲ್ಲ ಗಮನಿಸಿದ್ವಿ ಅದನ್ನ. ಒಂದು ರೀತಿ ದಿವ್ಯ ಪುರುಷ ಅವರು. ಅವ್ರ ಮನೆಗೆ ಹೋದಾಗಲೂ ಅಷ್ಟೇ ಅವ್ರ ಹತ್ರ ಎಲ್ಲ ಮಾತಾಡೋರು. ನಮ್ಮ ಯಜಮಾನ್ರ ಹತ್ರ ಎಲ್ಲ ವಿಷಯ ಹೇಳೋರು ಅವರು. ಅರವಿಂದ್ ಕಂಡ್ರೆ ತುಂಬ ಇಷ್ಟ ಅವ್ರಿಗೆ. ಅವ್ರು ಹೇಳೋರು, ನೋಡಿ ಅರವಿಂದ್ ಅವರೇ, ಕೆಲವು ಯೋಗಗಳಿದೆ, ಕೆಲವು ಪ್ರಾಣಾಯಾಮ ಇದೆ, ಆ ಪ್ರಾಣಾಯಾಮ ಮಾಡಿದಾಗ ಆ ಮೈ ತೀರ ಸುಗಂಧ ಬರುತ್ತಂತೆ, ಅದನ್ನು ಅವ್ರ ಗುರುಗಳು ಹೇಳ್ಕೊಟ್ಟಿದ್ದಂತೆ. ಅದು ಅರವಿಂದ್ ನಮ್ಮ ಇಬ್ಬರ ಹತ್ರ ಕುತ್ಕೊಂಡು ಹೇಳೋರು, ನನಗೆ ಆ ಪ್ರಾಣಾಯಾಮ ಮಾಡಿದಾಗ ನಂಗೆ ಮೈ ತೀರ ಸುತ್ತಲೂ ಸುಗಂಧ ಬರುತ್ತೆ ನನಗೆ ಅಂತೆಲ್ಲ ಹೇಳೋರು. ಯಾರ ಹತ್ರ ಹೇಳ್ತಾ ಇರಲಿಲ್ಲ, ನಮ್ಮ ಹತ್ರ ವಿಶೇಷವಾಗಿ ಮಾತಾಡೋರು. ಆಮೇಲೆ ನಮ್ಮ ಯಜಮಾನ್ರ ಕಟ್ಟ ಹೇಳೋರು, ನೀವು ಒಂದೊಂದೇ ಸ್ಟೆಪ್ ಎಷ್ಟು ಪ್ರಾಮಾಣಿಕ ಕೆಲಸ ಮಾಡಿ ಮುಂದೆ ಬಂದಿದ್ದೀರಾ, ನಂಗೆ ನಿಮ್ಮನ್ನು ನೋಡಿ ತುಂಬ ಸಂತೋಷ ಆಗುತ್ತೆ ಅನ್ನೋರು. 77 ಮಲೆಯ ಒಡೆಯ ಅಪ್ಪ ಮಾಡಕ್ಕೆ 27 ಚುಕ್ಕಿ ಜಡೆಯ. ನನ್ನನ್ನ ನಿಮ್ಮ ತಾಯಿ ತರ ಅನ್ನೋರು. ನನಗೆ 39 ವರ್ಷ, ನಂಗೆ ಅವ್ರ ಚಲಾಟಗಾರ ಮಾಡಿದಾಗ. ಇವ್ರಿಗೆ 70 ವರ್ಷ. ದೇವ್ರೆ ಇಷ್ಟು ದೊಡ್ಡವರಲ್ಲ ಅಂತ ನಾವು ಸುಮ್ಮನೆ ಹಿಂಗೆ ಮುಖ ನೋಡ್ತಾ ಇದ್ರೆ, ಇಲ್ಲಮ್ಮ ನಾನು ನಿಮ್ಮನ್ನ ನಮ್ಮ ತಾಯಿನ ಕಂಡುಬಿಟ್ಟೆ, ನನಗೆ ನನ್ನ ತಾಯಿ ನೋಡ್ದಂಗೆ ಆಗುತ್ತೆ ನಿಮ್ಮನ್ನು ನೋಡಿದ್ರೆ ಅನ್ನೋರು ಪಾಪ. ನಾನು ಹಿಂಗೆ ನೋಡ್ತಾ ಇದ್ರೆ, ಅವತ್ತು ಹಿಂದೆ ಒಂದ್ಸಲ ಒಂದು ಪುಟ್ಟ ಮಗು, ನೀ ನನ್ನ ಮಗು ನನ್ನ ತಬ್ಬುಂಟಮ್ಮ, ಒಂದು ಪುಟ್ಟ ಮಗು, ಅದಕ್ಕೂ ನನಗೆ ಹಾಗನ್ಸಿತ್ತು. ಅಂದರೆ ನೀವು ಆ ಥರ ಅಂದ್ಕೋಬೇಡಿ, ಇದು ಸಹಜವಾದದ್ದು ಅಂತ ನನಗೆ ಹೇಳೋ ಥರ ಹೇಳಿದ್ರು. ಹೌದಾ ಅಪ್ಪಾಜಿ, ನಾನು ಅಪ್ಪಾಜಿ ಅಂತ ಅಂತ ಇದ್ದೆ, ಹೌದಾ ಅಪ್ಪಾಜಿ ಅಂತಂದೆ. ಅಂದರೆ ಅಷ್ಟು ಪ್ರೀತಿ ನಮ್ಮ ಕಂಡ್ರೆ. ನಮ್ಮಲ್ಲಿ ಊಟ ಮಾಡೋರು ಅವರು, ಆಮೇಲೆ ಪಾರತಮ್ಮನ ಬರೋರು ಊಟ ಮಾಡೋರು. ಊಟ ಮಾಡಿ ನಮ್ಮಲ್ಲಿ ಹೆಂಗೆ ಅಂದರೆ, ಅಪ್ಪಾಜಿ ಬಂದರೆ
ಆ ಮೆಟ್ಲಿಂದ ಹಿಡಿದು ಅಲಂಕಾರ ಮಾಡೋರು ನಮ್ಮ ಪ್ರೊಡ್ಯೂಸರ್, ನಮ್ಮ ರಾಮ್, ಕೀರ್ತಿ ಶಿಲ್ಪ ರಾಮ್ ಅಂತ ಹೇಳಿದ್ನಲ್ಲ, ಸ್ಟುಡಿಯೋನ ಎಲ್ಲ ಈ ಕಡೆ. ನಮ್ಮ ಸ್ಟುಡಿಯೋ ಹೇಗಿದೆ ನೀವು ನೋಡಿರ್ಬೋದು, 4th ಕ್ಲಾಸಿಂದ 3rd ಕ್ಲಾಸ್ ತನಕ ಒಂದೇ ಬಿಲ್ಡಿಂಗು, ಈ ಕಡೆ ಒಂದು ಎಂಟ್ರೆನ್ಸ್, ಆ ಕಡೆ ಒಂದು ಎಂಟ್ರೆನ್ಸು. ಇಲ್ಲಿಂದ ಹಿಡಿದು ಆ ಮೆಟ್ಲೆಲ್ಲ ಏನು ತಳಿರು ತೋರಣ, ಹೂವು ಹಣ್ಣು ಎಲ್ಲ ಮಾಡೋರು, ಆ ಕಡೆಯಿಂದ ಅಲಂಕಾರ ಮಾಡೋರು. ಆಮೇಲೆ ಅಪ್ಪಾಜಿಗೆ ಡ್ರೈ ಫ್ರೂಟ್ಸ್ ತುಂಬ ಇಷ್ಟ. ದೇವರು ಬಂದಿದ್ದು ನಮಸ್ಕಾರ ಮಾಡದೇ ಇರ್ತಾ. ಅಪ್ಪಾಜಿ ಅಪಾರ ದೈವ ಭಕ್ತರು. ಈಗ ಎಷ್ಟೋ ಜನ ದೇವ್ರ ಕೈ ಮುಗಿಯೋದೇ ತುಂಬ ಅವಮಾನ ಅಂತ ಅಂದ್ಕೋತಾರೆ. ಅಪ್ಪಾಜಿ ಬರಬೇಕಾದ್ರೆ ಮೆಟ್ಟಿಂದ ನಮಸ್ಕಾರ ಮಾಡ್ಕೊಂಡು ಬರೋರು. ಅಲ್ಲಿ ಅವ್ರು ದೇವ್ರು ಇರ್ತಾರೆ, ಬಂದ ತಕ್ಷಣ ದೇವ್ರಿಗೆ ನಮಸ್ಕಾರ ಮಾಡೋರು. ಆ ದೇವ್ರ ಮುಂದೆ ಗೋಡಂಬಿ, ದ್ರಾಕ್ಷಿ, ಖರ್ಜೂರು ಎಲ್ಲ ಇಟ್ಟಿರ್ತಾ ಇದ್ದೀವಿ ನಾವು. ಇದೆಲ್ಲ ಅದನ್ನು ತೆಗೆದುಕೊಂಡು ಒಂದು ಹಿಂಗೆ ಬಾಯಿಗೆ ಹಾಕೊಳ್ಳೋರು. ತುಂಬ ಪ್ರೀತಿ. ಅವ್ನು ಕೆಳಗೆ ಬಿದ್ದೋಯ್ತು, ಒಂದಿಷ್ಟ ಒಂದು ಗೋಡಂಬಿ ಕೆಳಗೆ ಬಿದ್ದೋಯ್ತು. ತಕ್ಷಣ ಹಿಂಗೆ ತೊಗೊಂಬಿಟ್ಟು ಹಿಂಗೆ ಹೊತ್ಕೊಂಡ್ಬಿಟ್ಟು, ನಮ್ಮ ಅಪ್ಪಾಜಿ ಕೆಳಗೆ ಬಿದ್ದಿದ್ದು ಬಿಸಿ ಆಡಿದ್ರೆ ಬೈಯೋರು, ಒರೆಸ್ಬಿಟ್ಟು ತಿನ್ನಬೇಕು ಅಂತ ಹೇಳಿದ್ರು. ಒಂದು ಹೇಳ್ಬಿಟ್ಟು ಪಾಪ ಒರೆಸ್ಬಿಟ್ಟು ತಿನ್ನೋರು. ಎಷ್ಟು ಸಿಂಪ್ಲಿಸಿಟಿ, ಎಷ್ಟು ಸರಳತೆ. ಆಮೇಲೆ ಹೇಳೋರು, ನಾವು ಊಟ ಮಾಡ್ತಾ ಇದ್ದಾಗ, ಪಾರತಮ್ಮ ಹೇಳೋರು, ಊಟ ಮಾಡ್ತಾ ಇದ್ದಾಗ ಅಪ್ಪಾಜಿಗೆ ತಟ್ಟೆ ಒಂದು ದೊಗಳು ಉಳಿಸ್ಬಾರ್ದಂತೆ. ಆ ಥರ ಸಾಲ ಕೂತಿರ್ಬೇಕಾದ್ರೆ ಹಿಂಗೆ ನೋಡೋರಂತೆ. ಅದಕ್ಕೆ ಏನು ಮಾಡೋರಂತೆ, ಪಾರತಮ್ಮ ಇವ್ರ ಜೊತೆ, ಅಪ್ಪಾಜಿ ಜೊತೆ ಎಲ್ಲರಿಗೂ ಊಟಕ್ಕೆ ಹಾಕೋರಂತೆ. ಬೇರೆ ಟೈಮಲ್ಲಿ ಇದು ಬೇಡ ಅದು ಬೇಡ ಅಂತ ಮಕ್ಳು ಹಠ ಮಾಡೋರಲ್ಲ, ಅಪ್ಪಾಜಿ ಕೂತ್ರೆ ಒಂದು ಅಗಳು ಕೂಡ ಯಾರು ಬಿಡದೆ ತಿನ್ನಬೇಕು, ಆ ಥರ ಅಪ್ಪಾಜಿ ಪಕ್ಕ ಕೂರಿಸೋರಂತೆ. ಪಾರತಮ್ಮ ಹಾಗೆ ಹೇಳೋರು ನಮ್ಮ ಹತ್ರ. ಅಮ್ಮನೂ ತುಂಬ ಪ್ರೀತಿ ಇದ್ರು ನಮ್ಮ ಕಂಡ್ರೆ, ತುಂಬ ಪ್ರೀತಿ, ವಿಶೇಷವಾದ ಪ್ರೀತಿ. ಅಮ್ಮಂಗೆ ಎಷ್ಟು ಹಾಡು ಹೇಳೋದು, ಜ್ಯೇಷ್ಠಿಕೆಯಲ್ಲಿ ಬರೆಸಿ ಚೆನ್ನಾಗಿ ಬರೀತಾರೆ ಅಂತ ತುಂಬ ಹೇಳೋರು ಪಾಪ ಅಮ್ಮ. ನಮ್ಮ ಹಾಡುಗಳು ತುಂಬ ಇಷ್ಟಪಡೋರು. ಆಮೇಲೆ ನನಗೆ ಹೇಳಿದ್ನಲ್ಲ, ಒಬ್ಬರು ಇನ್ನೊಬ್ಬರು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಹೇಳಿದ್ರು, 40 ಹಾಡು ಬರೀಬೇಕಾಗತ್ತೆ ನೀವು ಅಪ್ಪಾಜಿಗೆ, ಅದೆಲ್ಲ ಅವ್ರು 8 ಸೆಲೆಕ್ಟ್ ಮಾಡ್ತಾರೆ ಅಂತ. ನಾನು ಹೇಳೋ, ಅಯ್ಯೋ ದೇವರೇ, ನನ್ನ ಈ ಮಕ್ಕಳು, ನನಗಿಬ್ಬರು ಮಕ್ಕಳು ಚಿಕ್ಕ ಮಕ್ಕಳು, ಆ ಜೊತೆಗೆ ಮನೆಗೆ ಬರೋ ಜನಗಳು, ಅದಲ್ಲದೆ ನಮ್ಮಲ್ಲಿ ಅನೇಕ ಕಲಾವಿದರು ನಮ್ಮಲ್ಲೇ ಇದ್ದರು. ನಿಮಗೆ ಬಹುಶಃ ಗೊತ್ತಿರ್ಬೋದು, ನಾನು ಹೆಸರು ಹೇಳಲ್ಲ. ಅನೇಕ ಕಲಾವಿದರು ನಮ್ಮಲ್ಲೇ ಊಟ, ನಮ್ಮಲ್ಲೇ ತಿಂಡಿ, ನಮ್ಮಲ್ಲೇ ಬೆಳೆದವರು ಸುಮಾರು ಜನ ಮಕ್ಕಳು. ಇವತ್ತೆಲ್ಲ ಒಳ್ಳೆಯ ಮಹಾ ತಾರೆಗಳಾಗಿದ್ದಾರೆ, ಅವರು ಒಳ್ಳೆಯ ಸುಗಮ ಸಂಗೀತಗಾರರಾಗಿದ್ದಾರೆ. ಅವನ್ನ ಎಲ್ಲರೂ ಊಟ ಮಾಡಬೇಕಲ್ಲ, ನಾನು ಅಡುಗೆ ಮಾಡಬೇಕು, ಎಲ್ಲ ಮಾಡಬೇಕು. ಜೊತೆ ನಾನು ಒಂದು ಹಾಡು ಬರೆಯೋದೇ ಕಷ್ಟ. 40 ಹಾಡು ಹೆಂಗೆ ಬರೆಯೋದು ನಾನು ಹಂಗಿತಾ ಇದ್ದೆ. ಆದರೆ ಒಂದು ಅಕ್ಷರನೂ ಅಪ್ಪಾಜಿ ಬದಲಾಯಿಸ್ತಿರ್ಬಲ್ಲ, ಒಂದು ಅಕ್ಷರ ಬದಲಾಯಿಸ್ತಿಲ್ಲ. ಅವರಿಗೆ ನಾನು ಚಲಾಟಗಾರ ಒಂದು ಮಾಡಿದೆ, ಸಂಪನ್ನಗಾರ ಒಂದು ಮಾಡಿದೆ, ಆಮೇಲೆ ನಂಜುಂಡ ಚಾಮುಂಡಿ ಒಂದು ಮಾಡಿದೆ. ಅದಂತೂ ಏನು ಸೊಗಸಾಗಿ ಬಂದಿದೆ ಅಂತ. ಅದು ಆ್ಯಕ್ಚುಲಿ ಇನ್ನೂ ತುಂಬ ಚೆನ್ನಾಗಿದೆ. ನಂಜುಂಡ ಚಾಮುಂಡಿಯವರ ಪ್ರೇಮ ಪ್ರಸಂಗ ಇದೆಯಲ್ಲ, ಅದು ಆಮೇಲೆ ಭೈರವೇಶ್ವರ ಅಂತಾರೆ, ಅದು ಅಷ್ಟೇ ತುಂಬ ಚೆನ್ನಾಗಿ ಹಾಡಿದ್ದಾರೆ. ಒಂದರಲ್ಲೂ ಕೂಡ ಒಂದು ಅಕ್ಷರ ಬದಲಾಯಿಸಲಿಲ್ಲ, ಒಂದು ವರ್ಷ ಸೇರಿಸಲಿಲ್ಲ. ನಾನು ಆನುಮೇಲೆ ಜೇನು ಮೇಲೆ ಹೇಳ್ತೀನಿ, ಅದರಲ್ಲಿ ಕಟ್ಟೆ ಬಸವ ಅಂತ ಒಂದು ಪದ ಸೇರಿಸೋರು. ಕಟ್ಟೆ ಬಸವ ಅಂತ ಅಲ್ಲಿ ಕಟ್ಟೆ ಬಸವನಿಗೆ ಒಂದು ಕೊಡ್ತಾರೆ. ಅದೇ ಆನುಮಲೆ ಜೇನುಮಲೆ ಅಂತ ಹೇಳ್ತೀನಲ್ಲ, ನಮ್ಮ ಕಟ್ಟೆ ಬಸವನಿಗೆ ಒಂದ್ಸಲ ಉಗೆ ಅನ್ರಪ್ಪ, ಉಗೆ ಅಂತ ಅದು ಮಾತ್ರ ಸೇರಿಸೋರು ವರದಪ್ಪ. ಕಟ್ಟೆ ಬಸವನ್ ಸ್ವಲ್ಪ ಸೇರಿಸ್ಬಿಡಿ ಅಂದರು. ನನಗೆ ಅದು ಮಾಹಿತಿ ಸಿಕ್ಕಿರಲಿಲ್ಲ. ಅದು ಅವ್ರ ಊರ ಹತ್ರ ಕಟ್ಟೆ ಬಸವನ್ಗೆ ಹೇಳ್ತಾರಂತೆ. ಅದಕ್ಕೊಂದು ಸೇರಿಸ್ಬಿಟ್ರೆ ಬೇರೆ ಯಾವ ಸೇರಿಸಲಿಲ್ಲ. ಅದು ನಂಜುಂಡೇಶ್ವರ ಅಂತೂ ಒಂದಕ್ಕಿಂತ ಒಂದು ಸಕ್ಕಂ ಸರಿ ರಾತ್ರಿಲಿ ಕರಗತ್ತಿ ಚಾಮುಂಡಿ, ಉಕ್ಕಿ ಹರಿದ ಕಪನಿಯ ಜುಳು ಜುಳು ನೀರಲ್ಲಿ ಮುಳುಗಿ ಏಳುವಾಗ, ಜಲ ಕೇಳಿ ಆಡುವಾಗ, ನಡುಗಾಡ ನಂಜುಂಡನ ಹೃದಯ ಝುಮ್ ಅಂದಿತೋ ಜುಮ್ 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 ಅಂತವ್ರು ಸೇರಿಸೋರು. ಅದಕ್ಕೆ ನಾನು ಬರ್ದಿದ್ದೇನು ಜುಮ್ ಅಂದಿತೋ ಜುಮ್ ಅಂತ ಬರ್ದಿರೋಷ್ಟೇ. ಅವ್ರು ಅದನ್ನು ಜುಮ್ ಅಂದಿತೋ ಜುಮ್ ಜುಮ್ ಅನ್ನೋರು. ಅದನ್ನು ಅನೇಕ ಮಾತೆಲ್ಲ ಸೇರಿಸೋರು. ಮಾದಪ್ಪನೂ ಏನ್ರಪ್ಪ ಉಗೆ ಅನ್ರಪ್ಪ, ಉಗೆ ಅನ್ರಪ್ಪ ಅಂತ ಹೇಳೋರು. ನಮ್ಮ ಪರ್ಸೆಗೆ ಒಂದ್ಸಲ ಉಗೆ ಅನ್ರಪ್ಪ ಅಂತ ಹೇಳೋರು. ಅಂದರೆ ಬಹುಶಃ ಮಹದೇಶ್ವರ ಅವ್ರು ಹಾಡದೇ ಇದ್ದಿದ್ರೆ ಇಷ್ಟು ಅದು ಮೇಲಕ್ಕೆ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಅವ್ರಿಗೆ ಆ ಒಂದು ರೀತಿ ಆ ಒಂದು ನಾಟಕೀಯತೆ ಇದೆಯಲ್ಲ, ಅದು ತುಂಬ ಕರಗತವಾಗಿತ್ತು ಅವ್ರಿಗೆ. ಆಮೇಲೆ ಪ್ರಾಮಾಣಿಕವಾಗಿ ಇಷ್ಟಪಡ್ತಾಯಿದ್ರು. ಈಗ ನಾವು ಎಷ್ಟೋ ಕಡೆ ಏನು ಮಾಡ್ತೀವಿ, ಪ್ರಾಮಾಣಿಕತೆ ಇರೋಲ್ಲ ನಮ್ಮ ಹತ್ರ. ನಿಮ್ಗೆ ಇಷ್ಟ ಅನ್ನೋದು ಇಷ್ಟ ಅಂತೀವಿ, ಅದು ಮನಸ್ಸಿಗೆ ಸಂಪೂರ್ಣ ಇಷ್ಟ ಇರೋಲ್ಲ. ಆದರೆ ಇವ್ರು ಹಾಗಲ್ಲ, ಇವ್ರು ಸಂಪೂರ್ಣವಾಗಿ ಇಷ್ಟಪಡ್ತಾರೆ. 100% ಎಫರ್ಟ್ ಅಂತ ಹೇಳ್ತಾರಲ್ಲ, ಯಾವುದೇ ಒಂದು ಕೆಲಸಕ್ಕೆ 100% ನಾವು ಅದಕ್ಕೆ ಶ್ರಮ ಹಾಕಿದ್ರೆ ಅದು ಖಂಡಿತ ಫಲ ಆಗೇ ಆಗುತ್ತೆ. ಆ ಥರ ಹಾಡೋರು. ಹಾಗೆ ಇನ್ನೊಂದು ಹಾಡು ಹಾಡಬೇಕಾದ್ರೆ ಭೈರೇಶ್ವರ ಹಾಡ್ತಾಯಿದ್ರು. ನಾನು ಶ್ರುತಿ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಏನು ಮಾಡೋದು, ಬಂಧನ ಕಿನ್ನುಡಿಯ ಕಡುಜಾಣ ಅಹ ಅನ್ನೋದು ಅವರು ಸೇರ್ತಿದ್ರು. ತಂದಾನ ಸನ್ನುಡಿಯ ಸೂಜಾಣ ಕಿನ್ನುಡಿಯ ಕಡುಜಾಣ ಸನ್ನುಡಿಯ ಸೂಜಾಣ ಅಂತ ಇದೊಂದು ಮಾಡಿದೆ. ಸಂಪನ್ನಗಾರ ಭೈರುವ ದಿನ ಮರ್ತ್ಬಿಟ್ಟೆ ಹೆಸರು. ಆ ಹಾಡಲ್ಲಿ ಸ್ವಲ್ಪ ಶ್ರುತಿ ಕಮ್ಮಿ ಮಾಡಿಬಿಟ್ಟಿದ್ದೆ. ಆಮೇಲೆ ಏನು ಮಾಡಿದೆ, 1 ಗಂಟೆ ಹಾಡಿದ್ದಾರೆ, ಸರಿಯೇ ಹೋಗಲಿಲ್ಲ. ವರದಪ್ಪನೂ ಒಪ್ಪಲಿಲ್ಲ, ಇವರು ಒಪ್ಪಲಿಲ್ಲ.
ವರದಪ್ಪ ಹೇಳಿದ್ರು, ಇಷ್ಟು ಹಾಡು ಮಾಡಿದ್ದೀರಾ ನೀವು, ಏನು ಸರಿ ಶ್ರುತಿ ಮಾಡಲಿಲ್ಲ, ಅಪ್ಪಾಜಿ ಕಮ್ಮಿ ಆಯ್ತಲ್ಲ ಶ್ರುತಿ ಅಂತ ಹೇಳಿದ್ರು. ಏನು ಮಾಡೋದು ಅಂತ ಶ್ರುತಿ ಜಾಸ್ತಿ ಮಾಡೋಣ ಅಂತ ಹೇಳಿ ಶ್ರುತಿ ಜಾಸ್ತಿ ಮಾಡ್ಬೋದು ನಮ್ಮಲ್ಲಿ ತಾಂತ್ರಿಕವಾಗಿ. ನಮ್ಮ ಯಜಮಾನರು ಒಂದು ಅರ್ಧ ನಿಮಿಷ 5 ನಿಮಿಷ ವೆಯ್ಟ್ ಮಾಡಿ ಶ್ರುತಿ ಜಾಸ್ತಿ ಮಾಡ್ತೀನಿ, ಶ್ರುತಿ ಜಾಸ್ತಿ ಮಾಡಿದ್ರು. ಮಾಡಿದ್ರೆ ಅಷ್ಟೊಳಗೆ ಏನು ಮಾಡೋದು, ನಮ್ಮ ಅಪ್ಪಾಜಿ ಮನೆಗೆ ಬಾತ್ರೂಮ್ ಕೈ ಕಾಲು ತೊಳ್ಕೊಂಡು ಮನೆಗೆ ಬರೋರು. ಮಧ್ಯಾಹ್ನ ಬ್ರೇಕ್ ತೊಗೊಂಡು ಕೆಳಗೆ ಬಂದರು ಅಪ್ಪಾಜಿ, ನಾವು ಶ್ರುತಿ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ವಲ್ಲ ಅಂತ. ಅಲ್ಲಿ ಕೆಳಗೆ ಬಂದ ತಕ್ಷಣ ಅಪ್ಪಾಜಿ ಅಮ್ಮ ಅಂದ್ರೆ, ಅಪ್ಪಾಜಿ ಏನು ಅಪ್ಪಾಜಿ ಅಂದೆ, ನಾನು ಸರಿಯಾಗಿ ಹಾಡೋ ತನಕ ನನ್ನ ಮನೆಗೆ ಕಳಿಸ್ಬೇಡಿ. ಅದೇ ಸಾಲು, ಅಮ್ಮ ನಾನು ಸರಿಯಾಗಿ ಹಾಡೋ ತನಕ ನನ್ನ ಮನೆಗೆ ಕಳಿಸ್ಬೇಡಿ ನೀವು ಅಂದರು. ಈ ಒಂದು ನರ್ಸರಿ ಸ್ಕೂಲ್ ಮಗು ಥರ. ಅಯ್ಯೋ ಅಪ್ಪಾಜಿ ನಿಮ್ದಲ್ಲ, ನಂದು ತಪ್ಪು, ನಾನು ನಿಮ್ಮ ಶ್ರುತಿ ಅವ್ರಿಗೆ ಹೋಗ್ತಕ್ಕ ಶ್ರುತಿ ಜಾಸ್ತಿ ಹಾಡೋರು ಅಪ್ಪಾಜಿ ಶ್ರುತಿಲಿ ಯಾರು ಹಾಡೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಶ್ರುತಿ ಶ್ರುತಿ ಹಾಡೋರು ಅವರು. ಅದಕ್ಕೆ ನಂದು ತಪ್ಪಾಯ್ತು ಅಪ್ಪಾಜಿ, ನಾನು ಕಮ್ಮಿ ಇಟ್ಬಿಟ್ಟೆ ಶ್ರುತಿ ಅಂದೆ. ಇಲ್ಲಮ್ಮ ನಾನು ಸರಿಯಾಗಿ ಹಾಡಿಲ್ಲ, ನೀವು ನಮ್ಮ ಮನೆಗೆ ಕಳಿಸ್ಬೇಡಿ, ನಾನು ಸರಿಯಾಗಿ ಹಾಡೋ ತನಕ ನನ್ನ ಮನೆಗೆ ಕಳಿಸ್ಬೇಡಿ ಅಂತ. ಆಮೇಲೆ ಇಲ್ಲ ಅಪ್ಪಾಜಿ ಹಾಕೈತೆ ಹಾಡ್ತೀರ ಅಂದೆ. ಮತ್ತೆ ಒಂಚೂರು ಕಾಫಿ ಮಧ್ಯೆ ನಾನೇ ಮನೇದೇ ಮಾಡ್ಕೊಂಡು ಬರ್ತಾಯಿದ್ದೆ ಅಪ್ಪಾಜಿಗೆ ಅಂತ. ಅಲ್ಲಿ ಕೊಟ್ಟ ಮೇಲೆ ಆಮೇಲೆ ತುಂಬ ಚೆನ್ನಾಗಿ ಹಾಡೋದು. ನಂಗೆ ತುಂಬ ಇಷ್ಟ ಆಯಿತು ಹಾಡು. ಅಪ್ಪಾಜಿ ಭೈರವೇಶ್ವರ ಹಾಡಬೇಕಾದ್ರೆ ಡ್ಯಾನ್ಸ್ ಮಾಡ್ಕೊಂಡೇ ಹಾಡೋರು, ಮೈಕ್ ಮುಂದೆ ಹೀಗೆ ಪಂಚೆ ತುದಿ ಹೀಗೆ ಒಂದು ಇಟ್ಕೊಂಡ್ಬಿಡೋರು. ಹೀಗೆ ಇಟ್ಕೊಂಡ್ಬಿಟ್ಟು ಎಂಥವನೋ ಚುಂಚನಗಿರಿಯಲ್ಲಿ ನಿಂತಾವನೋ, ಎಂಥವನೋ ಚುಂಚನಗಿರಿಯಲ್ಲಿ ನಿಂತಾವನೋ, ಬೆಳ್ಳಿಯ ತಿರುಶೂಲ ಚಿನ್ನದ ಸಿಂಗನಾಥ ಅಂತ. ಏನು ನನಗೆ ಭೈರವೇಶ್ವರನ ಬಂದ್ಬಿಟ್ಟಿದ್ದಾನೋ ಮೈಕ್ ಮುಂದೆ ಅನಿಸೋದು. ಅಷ್ಟು ಇನ್ವಾಲ್ವ್ಮೆಂಟು ಅವ್ರದ್ದು, ಅಷ್ಟು ಇನ್ವಾಲ್ವ್ಮೆಂಟು. ಆ ಹಾಡುಗಳು ನನಗೆ ಬಹುಶಃ ನನ್ನ ಜೀವನದಲ್ಲಿ ನಾನು ಎಷ್ಟು ಡಿಗ್ರಿ ಮಾಡಿದ್ದೀನಿ. ಬಿ ಮ್ಯೂಸಿಕ್ ಮಾಡಿದೆ, MA ಮಾಡಿದೆ, MPhil ಮಾಡಿದೆ, ಸುಗಮ ಸಂಗೀತದಲ್ಲಿ ಡಾಕ್ಟ್ರೇಟ್ ಮಾಡಿದೆ. ಆದರೆ ಈ ಕ್ಯಾಸೆಟ್ಗಳು ಇದೆಯಲ್ಲ, ಇದೇ ಒಂದೊಂದು ಡಿಗ್ರಿ ನನಗೆ, ಒಂದೊಂದು ಡಾಕ್ಟ್ರೇಟ್ ಡಿಗ್ರಿ. ಅಷ್ಟು ನನಗೆ ನಾನು ಕಲ್ತಿದ್ದು ಹೆಚ್ಚು, ಅವ್ರು ಹಾಡ್ಬೇಕಾದ್ರೆ ಕಲ್ತಿದ್ದು ಹೆಚ್ಚು. ನಾನು ಹಂಗೆ ಸಂತೋಷಪಟ್ಟನಲ್ಲ, ಆ ಸಂತೋಷಕ್ಕೆ ಎಣೆನೇ ಇಲ್ಲ. ಏನು ಅದಕ್ಕೆ ಪದಗಳೇ ಇಲ್ಲ. ನನಗೆ ಎಷ್ಟು ಸಂತೋಷಪಟ್ಟೆ ಅಂತ ಹೇಳೋಕ್ಕೆ ಪದಗಳೇ ಇಲ್ಲ. ಅಪ್ಪಾಜಿ ಎದುರು ಕೂತು ನನಗೊಂದು ಸುತ್ತಲೂ ಒಂದು ಬೆಳಕು ಕಾಣಿಸೋದು ನನಗೆ. ಆಮೇಲೆ ನನಗೆ ಸಾಕ್ಷಾತ್ ದೇವರೇ ಅಂತ ಅನ್ಸೋದು ನನಗೆ ಅಪ್ಪಾಜಿ. ಬಸವನ ಬೆಳಗಡಬಿಟ್ಟು ಸಪ್ಪನ ಎಡಗಡಬಿಟ್ಟು ಬೇಡರ ಕಣ್ಣಪ್ಪನ್ನ ಬೆನ್ನ ಹಿಂದೆ ಬಿಟ್ಕೊಂಡು ಅಂತ ಹಾಡಿದ್ರು. ನಿಲ್ಸೇ ಬಿಟ್ರು. ಯಾಕೇನಾಯಿತು, ಏನು ತಪ್ಪು ಬರ್ದೆ ಗೊತ್ತಾಗಲಿಲ್ಲ. ಅಪ್ಪಾಜಿ ಇದ್ದೆ, ಏನು ಮಾಡು ಸುಮ್ಮನೆ ಬೈಕಂಡು ಮುಚ್ಕೊಂಡು ನಿಂತ್ಕೊಂಡ್ಬಿಟ್ರು. ಏನಾಯಿತು ಅಪ್ಪಾಜಿ ಹತ್ತಿರ ಹೋದೆ, ವಾಯ್ಸ್ ತುಂಬಿಟ್ಬಿಟ್ರೆ. ಏನಾಯ್ತು ಅಪ್ಪಾಜಿ, ಏನು ತಪ್ಪಾಯ್ತು? ಇಲ್ಲಮ್ಮ 1 ನಿಮಿಷ ಅಂದರು. ಏನಪ್ಪಾಜಿ? ನಾನು ಬೇಡರ ಕಣ್ಣಪ್ಪನ ಮೊದಲನೇ ಚಿತ್ರ ಅದನ್ನು ಆ್ಯಕ್ಟ್ ಮಾಡಿದ್ನಲ್ಲ, ಅದು ನೆನಪಾಗಿ ಭಾವಕ್ಕನಾಗ್ಬಿಟ್ಟೆ. 1 ನಿಮಿಷ ಹಾಡ್ತೀನಿ ಅಂತ ಪಾಪ ಪಾಸ್ ಕೊಟ್ಟು ಗಂಟ್ಲೆಲ್ಲ ಒಂಥರ ಒದ್ದೆ ಆಯ್ತು ಪಾಪ. ಮತ್ತು ತಿರ್ಗಾ ಏನು ಹಾಡಿದ್ರು, ಹಳೆದೆಲ್ಲ ನೆನೆಸ್ಕೊಳ್ಳೋರು ಪ್ರತಿಯೊಂದು ಅವ್ರು ನೆನಪಿರೋದು. ಹಾಡು, ಸಾಹಿತ್ಯ, ಸನ್ನಿವೇಶ, ಕಥೆಗಳು. ಆಮೇಲೆ ಕಥೆಗಳು ಹೇಳ್ಕೊತಾ ಇದ್ದೆ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತೋನು ಹೇಳುವಾಗ ಆ ಕತೆ ಹೇಳಿದ್ದೆ ನಾನು ಅಪ್ಪಾಜಿಗೆ. ಅದು ಮಹದೇಶ್ವರ ಕತೆ ಹೇಗೆ ಬರುತ್ತೆ ನಿಮಗೆಲ್ಲ ಬಹುಶಃ ಗೊತ್ತಿರ್ಬೋದು. ಕತೆ ಸ್ವಲ್ಪ ಸನ್ನಿವೇಶ ಹೇಳ್ತೀನಿ. ಅವನು ಕೊಲ್ಲಬೇಕು, ಇವನು ಈಶ್ವರನೇ ಮಹದೇಶ್ವರನ ರೂಪ ಬಂದಿದ್ದು. ಹುಡ್ಕೊಂಡು ಬರ್ತಾನಂತೆ ಮೇಲಿಂದ. ಯಾರು ಹೋಟೆಲ್ ಹುಟ್ಟೋದು, ಎಂತಹ ಮಹಾನ್ ಭಾವರು. ನನ್ನ ತಾಯಿ ಆಗಬೇಕಾದ್ರೆ ಅವಳಿಗೆ ಎಂತಹ ಯೋಗ್ಯತೆ ಇರಬೇಕಲ್ಲ ಅಂತ ಹುಟ್ಕೊಂಡು ಬರ್ತಾನಂತೆ. ಸಾಮಾನ್ಯವಾಗಿ ಹೊಟ್ಟೆ ಯೋನಿಲಿ ಹುಟ್ಟಬಾರ್ದು ನಾನು ಅಂತ ಅವನಿಗೆ. ಮನುಷ್ಯನಾಗಿ ಹುಟ್ಟಬಾರ್ದು, ದೇವಾಂಶ ತಾನೆ ಅಂತ ಹೊರಡ್ಬರ್ಬೇಕಾದ್ರೆ ಈ ಉತ್ತರಾಜಮ್ಮ ಅಂತ ಇದೊಂದು ಮುದುಕಿ, ಇದು ಅಲ್ಲಿ ಹೋಗ್ಬಿಟ್ಟು ಒಂದು ನದಿಲಿ ಸ್ನಾನ ಮಾಡ್ತಾ ಇರ್ತೆ. ಸ್ನಾನ ಮಾಡ್ಕೊಂಡು ಹೋಗ್ಬಿಟ್ಟು ಕರುಳನ್ನೆಲ್ಲ ಈಚೆ ತೆಗೆದ್ಬಿಟ್ಟು ತೊಳೆದ್ಬಿಟ್ಟು ತಿರುಗಿ ಕರುಳು ಒಳಗೆ ಸೇರಿಸ್ಕೊಳ್ತಂತೆ. ಇದು ನೋಡ್ಬಿಡ್ತಾರಂತೆ ಮಹದೇಶ್ವರ. ನನಗೆ ಸರಿಯಾದ ತಾಯಿ ಅಂದರೆ ಇದೇನೆ, ಇವಳ ಹೊಟ್ಟೆಲ್ಲ ಸೇರಬೇಕು ಅಂತ ಅಂದ್ಕೊಳ್ತಾನೆ. ಸ್ನಾನ ಮಾಡ್ಬೇಕಾದ್ರೆ ಮಾಯಾದಿಂದ ಅಲ್ಲೇ ಕೂತಿರ್ತಾನೆ. ಅವಳು ಹಾಗೆ ಕೂತ್ಕೋತಾಳೆ. ಅಲ್ಲೊಂದು ಬೇಕಂತ ಒಂದು ತಾವರೆ ಹೂ ಥರ ಅಲ್ಲಿ ತಕ್ಷಣ ಅವ್ನು ಸ್ನಾನ ಮಾಡ್ತಾ ಇರ್ತಾಳಲ್ಲ, ಆ ತಾವರೆ ಹೂ ಥರ ಬರ್ತಾಳೆ, ಒಂದು ಆಕಾರ ಅಲ್ಲೇ ಕೂತ್ಕೋತಾನೆ. ಇವಳು ನೋಡ್ತಾಳೆ, ಎಷ್ಟು ಚೆನ್ನಾಗಿದೆ ತಾವರೆ ಹೂ ತೊಗೊಳ್ಳಂತ ಹೋಗ್ತಾಳೆ. ಅದರಲ್ಲಿ ಗಂಧದ ಕರಡಿ, ಅದರಲ್ಲಿ ಗೊಳ್ಳೆ ಗೊಂಬೆಯಾಗಿ ಕುಂತೋನು ಹೊನ್ನ ಕೆಂದಾವರೆಯಾಗಿ ತೇಲ್ದವನು ಬರುತ್ತಲ್ಲ, ಅಲ್ಲಿ ತಾವರೆಯಾಗಿ ತೇಲ್ದು ಬಂದ. ಆ ಕತೆ ಅಲ್ಲಿ ಹೇಳಿದ್ದೀನಿ ನಾನು. ಆಮೇಲೆ ಅವನಿಗೆ ತೊಗೊಳೋ ಹೋಗ್ತಾಳೆ. ಅದು ಮಾಯ ಆಗೋದಿಲ್ವೇ ಇಲ್ಲ. ಇದೇನು ಹೊಟ್ಟೆ ಹೊತ್ತಲ್ಲ ಅನ್ಕೋತಾಳೆ. ಹಂಗೆ ಕೂತಿರ್ತಾಳೆ. ಸ್ವಲ್ಪ ಹೊತ್ತಾಗತ್ತೆ, ಅಲ್ಲೇ ಮಾವಿನ ಮರ ಪಕ್ಕ ಕೂತಿರ್ತಾಳೆ. ಹಸುವಾಗತ್ತೆ ಅವಳಿಗೆ. ಅಯ್ಯೋ ಹಸುವಾಗ್ತಾ ಇದೆಯಲ್ಲ, ಏನಾದರೂ ಮೇನು ಮಾವಿನ ಮರ ಇದೆ, ಅದೊಂದು ಹಣ್ಣಿದ್ರೆ ಅಂದ್ಕೋತಾಳೆ. ತಕ್ಷಣ ಮೇನು ಟೊಪ್ಪದೊಂದು ಹಣ್ಣು ಕಾಣುತ್ತೆ. ಗಂಧದ ಕರಡಿಗೆಯಲ್ಲಿ
ಒಳ್ಳೆ ಗೊಂಬೆಯಾಗಿ ಕುಂತೋನು ಕೆಂಡ ತಾಮ್ರೆ ಕೊಳದಲ್ಲಿ ಕೆಂದಾವರೆಯಾಗಿ ತೇಲ್ದೋ ಕೆಂದಾವರೆ ಅಂತ ನಾನು ಹಾಡಿದ್ದು ಕೆಂದಾವರೆಯಾಗಿ ತೇಲ್ದೋನು ಮಾವಿನ ಮರದ ಹಣ್ಣಲ್ಲಿ ಮಳ್ಳಗೆ ಕುಂತು ಮಾಯದಿ ಒಡಲ ಸೇರಿದೋನು ಆ ಕತೆ. ಅವಳು ಗೊತ್ತಾಯ್ತು, ಅಯ್ಯೋ ಎಷ್ಟು ಚೆನ್ನಾಗಿದೆ, ಮೇಲೆ ಹಣ್ಣಿದ್ರೆ ಅನ್ಕೋತಾಳೆ, ಟಪ್ಪಂತ ಹಣ್ಣು ಕೈ ಬರುತ್ತೆ, ಹಣ್ಣು ತೊಗೊಂಡು ಹೋಗ್ತಾಳೆ, ಆಮೇಲೆ ಹಣ್ಣು ತಿಂತಾಳೆ. ಆ ಹಣ್ಣು ತಿಂದಾಗ ಹಣ್ಣು ರೂಪದಲ್ಲಿ ಅವಳು ಹೊಟ್ಟೆ ಸೇರ್ಕೋತಾನೆ ಮಾದೇಶ್ವರ. ಇವಳು ವಯಸ್ಸಾಗಿ ಮುದುಕಿ ಇವಳು. ಗಂಡ ಈ ಥರ ಊರೆಲ್ಲ ಅಂದ್ಕೋತಾರೆ. ಗಂಡ ಏನು ಮಾಡ್ತಾನೆ, ಬಿಜ್ಜಳನ ಅದು ಆಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ಲೆಕ್ಕಪತ್ರಿಕೆ ಬರೆಯೋನು ಅವನು. ಅಲ್ಲಿ ಹೋಗಿ ಬರ್ತಾ ಇದ್ದಾಗ ಅಲ್ಲೆಲ್ಲ ಆಡ್ಕೊಂಡ್ರಂತೆ. ಅಯ್ಯೋ ಈ ವಯಸ್ಸಾದ ಮುದುಕಿ ಗಂಡ ಹೊರಗಡೆ ಹೋಗಿ ಬಂದಾಗ ಮುದುಕಿ ಬಸರಿ ಆಗಿದ್ದಾಳೆ, ಇವಳಿಗೆ ಹೊಟ್ಟೆ ಮಗು ಇದೆಯಲ್ಲ ಅಂತ ಎಲ್ಲ ಆಡ್ಕೋತಾರೆ ಅವಳ ಶೀಲದ ಬಗ್ಗೆ ಎಲ್ಲ. ಆವಾಗ ಅವ್ರು ಬಿಜ್ಜಳಂಗೆ ಹೇಳ್ತಾರೆ, ನೋಡಪ್ಪ ಈ ಥರ ಈ ಬಸರಿ ಆಗಿದ್ದಾಳೆ, ನೀನು ಹೋಗ್ಬಿಟ್ಟು ನೀನು ಅವ್ರಿಗೆ ಶಿಕ್ಷೆ ಕೊಡಬೇಕು ಅಂತ. ಆವಾಗ ಅವಳನ್ನ ಕರೆಸ್ತಾರೆ, ನೀನು ಬರಬೇಕು ಆಸ್ಥಾನ ಬಂದ್ಬಿಟ್ಟು ನೀನು ಹೇಳಬೇಕು ಈಗ ನೀನು ಅಂತ ಹೇಳ್ತಾ. ಅವಾಗ ಏನು ಮಾಡೋದು ಮಾರೇಶ್ವರ, ಏನಪ್ಪ ಮಾಡಲಿ, ಏನು ನಿನ್ನ ಲೀಲೆ ಈ ಥರ ಬಂದು ಸೇರ್ಕೊಂಡಿದೆಯಲ್ಲ ಅಂದಾಗ ಅವ್ನು ಹೇಳ್ತಾನೆ, ಅಲ್ಲೊಂದು ಗಂಧದ ಕರಡಿಗೆ ನಾವು ಒಂದು ಕೆಲಸ ಮಾಡು, ನೀನು ಕರಡಿಗೆ ಹಾಕೋತೀಯಲ್ಲ ಅದನ್ನು ತೆಗೆದು ಒಂದು ಗೂಟಕ್ಕೆ ಹಾಕ್ಬಿಡು, ಆ ಕರಡಿಗೆ ನಾನು ಕೂತಿರ್ತೀನಿ ಆಯಿತಾ, ನೀನು ಹೋಗು, ನೀನು ಆಮೇಲೆ ಬಂದು ಅದನ್ನು ನಾನು ಆ ಕರಡಿಗೆ ಹಾಕ್ಕೊಂಬಿಡು ಅಂತ ಹೇಳ್ತಾನೆ. ಇದೆಲ್ಲ ಫೋಕ್ ಕಥೆಯಲ್ಲಿರುವಂಥ ಸೌಂದರ್ಯ. ಸರಿ, ಇವಳೇನು ಮಾಡ್ತಾಳೆ, ಅದು ಕರಡಿಗೆ ನಾನು ಇಟ್ಬಿಟ್ಟು ಅವ್ನು ಅಲ್ಲಿ ಹೋಗ್ತಾಳೆ. ಅಲ್ಲಿ ಹೋದರೆ ಮಾಮೂಲು ಹಾಗೆ ಅಂತಾರೆ, ಬಸ್ಸಿಗೆಲ್ಲ ಏನೂ ಇಲ್ಲ, ಅಯ್ಯೋ ಬರೀ ಸುಳ್ಳು ಹೇಳಿದ್ರು ಜನ, ಬರೀ ಅವ್ರ ಮೇಲೆ ಪಾಪ ಅಪಪ್ರಚಾರ ಮಾಡಿಬಿಟ್ರಲ್ಲ ಅಂತ ಹೇಳ್ಬಿಟ್ಟು ನಾನು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಇವಳಿಗೆ ಸನ್ಮಾನ ಮಾಡಿ ಕಳಿಸ್ತಾನೆ ಜಳ. ಈ ಗಂಡ ಹೆಂಡತಿ ಇಬ್ರಿಗೂ ಮನೆಗೆ ಬಂದ ತಕ್ಷಣ ಅದನ್ನ ಹಾಕೊಂಡ ತಕ್ಷಣ ಮತ್ತೆ ಗರ್ಭವತಿ ಆಗ್ತಾಳೆ. ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತೋನು, ಆ ಗೊಂಬೆ ಥರ ಕೂತಿರ್ತಾನೆ. ಅದು ಕಥೆನೇ. ಮತ್ತೆ ನಿಮಗೆ ಮಾದೇಶ್ವರ ಮಹಿಮೆ ಗೊತ್ತಾಗಬೇಕಾದ್ರೆ ಹೆಂಗೆ ಗೊತ್ತಾಗೋದು, ನಂಬಿದ ಭಕ್ತರ ಮನೆಯ ಹಿಂಬಾಗಿ ತುಂಬಿ ತುಂಬಿ ತೊಳುಕಾಡಿ ಅದಪ್ಪ ಎಂಥವನು ಅವನು. ನಂಬಿದ ಮನೆಯ ಭಕ್ತರ ಹಿಂಬಾಗಲಲ್ಲಿ ಇರ್ತಾರಂತ ಪಾಪ, ನಿಮ್ಮನೆ ಇತ್ಲಲ್ಲಿ ಆಡ್ಕೊತೀನಿ ಕಣ್ರಪ್ಪ ನಾನು ನಂಬಿಟ್ರೆ ನೀವು ಅಂತಾನೆ ಅವನಂತ ಮಹಾನ್ ಭಾವ. ಮಾದೇಶ್ವರ ಮಹಿಮೆ ಕತೆ ಹೇಳ್ದಂಗೆ ಅದು ರಾತ್ರಿ ಹೇಳೋದು ಬೆಳಗಿನ ತಕ್ಕಾಗತ್ತೆ ಅಂತ ಒಳ್ಳೆ ಕತೆಗಳು. ಅವನು ಹೊಲ್ದಿರೋದು ಬೇರೆ ಬೇರೆ ಭಕ್ತರು ಅಂಥದ್ದೆಲ್ಲ ಕತೆನ ಹೇಳವೆ ಅಪ್ಪಾಜಿಗೆ. ಅವಾಗ ಒಳ್ಳೆ ಗೊಂಬೆಯಾಗಿ ಅಂದಕ್ರೆ ಪಾಪ ಅವ್ರು ಹಿಂಗೆ ಆಡೋರು. ಅದು ಮೈಕ್ ಮುಂದೆ ಗಂಧದ ಕರಡಿಗೆಯಲ್ಲಿ ಒಳ್ಳೆ ಗೊಂಬೆಯಾಗಿ ಕುಂತವನು ಅಂತ ಹಾಡೋರು. ಅಷ್ಟು ಅಭಿನಯದಲ್ಲೇ ಅಲ್ಲೇ ಭಾವಾಭಿನಯ. ಹಂಗೆ ಬಾಡಿ ಲ್ಯಾಂಗ್ವೇಜು ಪ್ರತಿಯೊಂದು ಹಾಡೋನು ಹಾಗೆ ಹಾಡೋರು. ಆ ನಂಜುಂಡನ ಹಾಡೋರಂತೂ ಜುಮ್ ಎಂದಿತ್ತು ಜುಮ್ ಅಂತಂದ್ರೆ ಅಲ್ಲಿ ಭಾಷೆ ಬರದಿರೋರ್ಗೂ ಅರ್ಥ ಆಗ್ತಾಯಿತ್ತು. ಹೆಂಗೆ ಸಂಗೀತ ಹೆಂಗಿರಬೇಕು ಅನ್ನೋದಕ್ಕೆ ಅದರ ಒಂದು ಎಮೋಷನ್ಸ್, ಅದರ ಭಾವನೆಗಳು ಹೆಂಗೆ ಅರ್ಥ ಆಗಬೇಕು. ಆನುಮಲೆ ಜೇನುಮಲೆ ಗುತ್ತಿಮಲೆ. ನಾನು ಮಡ್ರಾಸಲ್ಲಿ 81ನೇ ಇಸ್ವಿನಲ್ಲಿ ರೆಕಾರ್ಡ್ ಮಾಡಿದಾಗ ಎಲ್ಲ ತಮಿಳ್ನವರು ಎಲ್ಲ ನಾನು ಕುಂತ್ರೆ ನಿಂತ್ರೆ ಅವನ ಧ್ಯಾನ ಜೀವಕ್ಕೆಲ್ರಿ ಸಮಾಧಾನ ಅವನಿಗೆ ಎಂತ ಬೇಗೋಮಾನ ಅವನೇ ನನ್ನ ಗೆಣೆಕಾರ ಏನು ಬರುತ್ತೆ. ಅದ್ರಲ್ಲಿ ಜಾತೆಯಾಗೋಗಿ ನಿಂತೆ ಕಣ್ರಿ, ಛತ್ರಿ ಮುಚ್ಚಿನಿಂದ ಕಣ್ರಿ, ಪಕ್ಕಕ್ಕೆ ಬಂದು ನಿಂತ ಕಣ್ರಿ ಅವನೇ ನನ್ನ ಗೆಣೆಕಾರ, ಮೊಲ್ಲೆ ಹೂವ ತಂದ ಕಣ್ರಿ, ತುರುಬಿನಲ್ಲಿ ಇಟ್ಟ ಕಣ್ರಿ, ಮೈಯಲ್ಲಿ ಝುಮ್ಮಂತು ಅವನೇ ನನ್ನ ಗೆಣೆಕಾರ. ಹಾಗಾಡಿದೆ. ಈಗ ತಮಿಳದೆಲ್ಲ ಆರ್ಕೆಸ್ಟ್ರಾದವ್ರು ಅವ್ರು ಕೇಳಿದ್ರು, ಇದು ಲವ್ ಸಾಂಗ ಮೇಡಮ್ ಅಂತ ಅಂತ. உங்களுக்கு எப்படி தெரிஞ்சதுಂದೆ, ಏನು ಎಕ್ಸ್ಪ್ರೆಷನ್ಲ தெரிஞ்சது. ನೋಡಿ, ಸಂಗೀತಕ್ಕೆ ಭಾಷೆ ಬೇಡ, ಭಾಷೆ ಬೇಡ ನೋಡಿ. ಅಂದರೆ ಆ ಥರ ಇದ್ದರೆ ಅದು ಹಾಡು, ಅದು ಹಾಡಾಗಿ. ಈಗ ಯಾಕೆ ಈಗ ಎಷ್ಟೋ ಸಾಂಗು ಎಷ್ಟೋ ಹಾಡುಗಳು ನಾವು ಹಾಡ್ತೀವಿ, ಎಲ್ಲಿ ಹಾಡಿಗೆ ನಾವು ಜೀವ ಕೊಡ್ತೀವೋ ಆ ಹಾಡು ಬದುಕತ್ವೆ. ಎಲ್ಲಿ ಯಾವ ಹಾಡಿಗೆ ನಾವು ಜೀವ ಕೊಡಲ್ವೋ ಅವು ಪೇಪರಲ್ಲೇ ಇರುತ್ತವೆ, ಅವು ಹಾಡಾಗಲ್ಲ ಅಷ್ಟೇ. ಅವು ಹಾಗೆ ಅಕ್ಷರ ರೂಪದಲ್ಲೇ ಇರುತ್ತೆ, ಅವು ಗೆದ್ದು ಸಾವಿಲ್ಲ. ಅಂದರೆ ಅಕ್ಷರ ರೂಪ ಇರೋದು ಬೇರೆ, ಅದು ಚೈತನ್ಯ ಬರೋದು ಬೇರೆ. ಸುಗಮ ಸಂಗೀತ ಯಾಕೆ ಇವತ್ತು ತುಂಬ ಪ್ರಬಲವಾಗಿದೆ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿದ್ರೆ ನಾನು ಅದರಲ್ಲೇ ಸಂಶೋಧನೆ ಮಾಡಿದ್ದೀನಿ. ಅದಕ್ಕೆ ಜೀವ ಕೊಡೋದು ಸಂಗೀತ, ಸಾಹಿತ್ಯಕ್ಕೆ ಜೀವ ಕೊಡೋದು ಸಂಗೀತ. ಈಗ ಒಂದು ನಾವು ಬೇಲೂರಿನ ಶಿಲಾಬಾಲಿಕೆ ನೋಡ್ತೀವಿ, ಅದು ಸಾಹಿತ್ಯ ಅಂತ ಇಟ್ಕೊಳ್ಳಿ. ಆ ಶಿಲಾಬಾಲಿಕೆಲ್ಲ ಡ್ಯಾನ್ಸ್ ಮಾಡಿದ್ರೆ ನಿಮ್ಮ ಮುಂದೆ ಅದು ಸಂಗೀತ, ಅದು ಹಾಡಿನ ಮೂಲಕ ನಾವು ಮಾಡ್ತೀವಿ. ಅದು ಆ ಥರ ಹಾಗೆ ಅಂತಹ ವಿಶೇಷವಾಗಿ ಸುಮ್ಮನೆ ಕ್ಲಿಕ್ ಆಗಲಿಲ್ಲ. ಈಗ ಯಾವುದೇ ಹಾಡಾಗಲಿ ಸುಮ್ಮನೆ ಪ್ರಚಾರ ಆಗಲ್ಲ. ಅದಕ್ಕೆ ಯಾಕೆ ಆಗತ್ತೆ ಅಂದರೆ ಅದಕ್ಕೇನೋ ಒಂದು ವಿಶೇಷವಾದಂಥ ಒಂದು ವ್ಯಕ್ತಿತ್ವ ಹೊಸದಾಗಿರುತ್ತೆ. ಅದು ಸಕ್ಕಂ ಸರಿ ರಾತ್ರಿಲಿ ಕನಗತ್ತಿ ಚಾಮುಂಡಿ ಉಕ್ಕಿ ಹರಿವ ತಪನೀಯ. SPB ಅವ್ರದ್ದೊಂದು ವಿಷಯ. SPB ಅವರಿಗೆ ಹಿಂಗೆ ನಾನು ಸುಮಾರು ಕ್ಯಾಸೆಟಲ್ಲಿ ಸುಮಾರು ಹಾಡ್ತಿದ್ದೀನಿ. ಮಧ್ಯೆ ಒಂದು 18 ಹಾಡು ತೊಗೊಂಡು ಹೋದೆ. ಅದು ನಾನು ಮಡ್ರಾಸ್ಗೆ ಹೋಗಿ ಅಲ್ಲೇ ಮಿಕ್ಸ್ ಮಾಡ್ತಾ ಇದ್ದೆ. ಒಂದು ಮಂಜುನಾಥ ಮತ್ತು ಮಾದೇಶ್ವರ ಅವ್ರಿಗೆ ಒಂದು ಮಾಡಿಸ್ದೆ.
ಅರುವಿ ಅರುವಿ ಆಲರುವಿ ನೂರೊಂದರುವಿ ಆಲರುವಿ ಆಲರುವಿ ಮಾಡಿ ಅಂತ ಅದೊಂದು ನಾನು ಹಾಡಿಸ್ದೆ ಅವ್ರ ಹತ್ರ. ಸುಮಾರು ಮರ್ತೋಗಿದೆ ನನಗೆ. ಅದು ಹಾಡಿಸ್ದೆ. ಆಮೇಲೆ ಎಲ್ಲ ಆಯಿತು. ಒಂದು ಮಂಜುನಾಥ ಒಂದು ಮಾಡಿದೆ, ಮಾರೇಶ್ವರ ಒಂದು ಮಾಡಿದೆ. ಮಂಜುನಾಥ ಮಂಜುನಾಥ ಎಂಬ ನಾಮವೇ ನಂಜಿನ ನಾಲಿಗೆಗೆ. ಆ ಮಂಜುನಾಥ ಅಲ್ಲಿ ಒಂದು ನನ್ನ ದೇಹವೇ ಧರ್ಮಸ್ಥಳದ ನಿನ್ನ ಪುಣ್ಯ ದೇಗುಲ, ನನ್ನ ಉಸಿರೇ ನೀನು ಸ್ವಾಮಿ ಮಂಜುನಾಥ, ಸ್ವಾಮಿ ಮಂಜುನಾಥ ನಂದು ಬರುತ್ತೆ. SPB ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸುಮ್ಮನೆ ಇದೊಂದು ಕರಡು ಪ್ರತಿ ಅಷ್ಟೇ. ಇದೆಲ್ಲ ಆದಮೇಲೆ SPB ಏನು ಮಾಡಿದ್ರು, ಯೂಶ್ವಲಿ SPB ಏನು ಮಾಡೋದು, ಅವ್ರಿಗೆ ಒಂದು ರೂಮು, ಅವ್ರಿಗೆ ನಾವು ಕ್ಯಾಸೆಟ್ ಕೊಡ್ತೀವಿ, ಕ್ಯಾಸೆಟ್ ಮಾಡಿ ಕೊಡ್ತೀವಿ. ಚಿಕ್ಕದೊಂದು ವಾಕ್ಮ್ಯಾನ್ ಇಟ್ಕೋತಾರೆ. ವಾಕ್ಮ್ಯಾನಲ್ಲಿ ಅದು ಹಾಡು ಕ್ಯಾಸೆಟ್ ಕೇಳ್ಕೊತಾರೆ. ನಮ್ಮ ಹತ್ರ ಹಾಡು ಡಿಕ್ಟೇಟ್ ಮಾಡ್ಕೋತಾರೆ. ಒಂದೊಂದು ಅಕ್ಷರಗಳು ಬಿಡೋಲ್ಲ. SPB ಅಷ್ಟು ಶಿಸ್ತು ಅಂದರೆ ನಂಬರ್ 1 ಶಿಸ್ತಿನಲ್ಲಿ. ಒಂದು ಈ ಥರ A4 ಸೈಜ್ ಒಂದು ಪುಸ್ತಕ ಲೆಡ್ಜರ್ ಇಟ್ಟಿದ್ದಾರೆ. ಎಷ್ಟೋ 1000 ಪುಸ್ತಕಗಳಿದೆ. ಅದರಲ್ಲಿ ನಾನು ಹೇಳ್ದು ಕಂಡಂಗೆ ಒಂದು ಪುಸ್ತಕ, ಅದರಲ್ಲಿ ಮೊದಲನೇ ಕಾಲಮು ಯಾರ್ದು, ಯಾವ ಸಾಹಿತ್ಯ, ಯಾರ ಸಂಗೀತ, ಯಾವ ದೇವರು, ಯಾವ ಸಂಸ್ಥೆ, ಪ್ರೊಡ್ಯೂಸರು, ಯಾವ ದಿನ ರೆಕಾರ್ಡ್ ಆಗಿದ್ದು, ಅದು ಕೂಡ ಯಾವ ಸ್ಟುಡಿಯೋ, ಅಷ್ಟು ಬರ್ಕೊಳ್ತಾಯಿದ್ರು ಅವರು. ಅಷ್ಟು ಎಲ್ಲ ಬರ್ಕೊಂಡ್ರು. ಎಲ್ಲ ಆಯಿತು. ನಾನು ಹಾಡು ಡಿಕ್ಟೇಟ್ ಮಾಡಿದೆ. ಎಲ್ಲ ಆಯಿತು. ಆದಮೇಲೆ ರೆಕಾರ್ಡಿಂಗು ಆಯಿತು. ಆಮೇಲೆ ತುಂಬ ಖುಷಿಪಟ್ಟರು. ಆಮೇಲೆ ಒಂದು ನಿಮಿಷ ನಿಮ್ಮ ಹತ್ರ ಒಂದು ಮಾತಾಡಬೇಕು ನಾನು ಅಂತಂದರು. ನಾನು ಏನು ಮಾತಾಡ್ಬೋದು ಇವರು, ನಿಮ್ಮೆಲ್ಲ ಒಂದು ವಿಷಯ ಹೇಳಬೇಕು, ಮಾತಾಡಬೇಕು ಅಂದ್ರೆ ನಾನು ಸ್ವಲ್ಪ ಹೆದರಿಕೆ ಆಯ್ತು ನನಗೆ. ಯಾಕಂದರೆ SPB ಅವರು ಕೆಲವು ಸಲ ಬೇರೆ ಯಾರೋ ಆರ್ಟಿಸ್ಟ್ನ ಬೈದಿದ್ದು ನೋಡಿದ್ದೆ ನಾನು ಬೇರೆ ಸ್ಟುಡಿಯೋಲಿ. ಅಷ್ಟೇ ಚೆನ್ನಾಗಿ ಬೈದಿದ್ರು. ಸಂತೋಷವಾಗಿ ನೋಡಿದ್ದೀನಿ. ಅದನ್ನು ಯಾಕೋ ಹೆದರಿಕೆ ಆಯ್ತು. ಏನೋ ದೋಷಗಳಿದೆಯೋ ಕಾಣಲ್ಲಪ್ಪ, ನನ್ನ ಕ್ಯಾಚಲ್ಲಿ ಏನಾಗುತ್ತೆ ಏನೋ ಅಂತ ದೋಷಗಳಾಯಿತು. ಪಾಪ ನಮ್ಮ ಯಜಮಾನರು ಇದ್ದರು. ಯಜಮಾನರು ಇಲ್ಲಿಂದ ನಾವು ಮಡ್ರಾಸ್ ತನಕ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ಅವರೇ ಡ್ರೈವ್ ಮಾಡೋರು. ಅದಕ್ಕೆ ನಾನು ಮಾಡಿದ್ರೆ ನಮ್ಮ ಯಜಮಾನರು ಅಲ್ಲೇ ಕೂರ್ಸ್ಬಿಟ್ಟು ನೀವು ಇಲ್ಲೇ ಇರಿ ಅಂತ ಹೋದೆ. ಏನಾದ್ರು ಯಜಮಾನರು ಇದ್ರೆ ಬೈದರೆ ಆಮೇಲೆ ಬೆಂಗಳೂರು ಮಡ್ರಾಸಿಂದ ಬೆಂಗಳೂರು ತನಕ ಬೈಕೊಂಬರ್ತಾರೆ, ಯಾಕೆ ಈ ಥರ ಮಾಡಿದೆ, ಯಾಕೆ ಹಿಂಗೆ ಮಾಡಿದೆ ಅಂತ. ಅದಕ್ಕೆ ನಾನು ಅವ್ರಿಗೆ ಹೇಳಿ ನೀವು ಇಲ್ಲೇ ಇರಿ ಅಂದ್ಬಿಟ್ಟು ಒಳಗೆ ಹೋದೆ. ಒಳಗೆ ಹೋಗ್ಬಿಟ್ಟು ಎಲ್ಲ ಆದಮೇಲೆ ನಾನು ಅನೇಕ ಹಾಡುಗಳನ್ನ ರಂಗ ಅವರ ಸಂಗೀತ ನಿರ್ದೇಶನದಲ್ಲಿ ಹಾಡಿದ್ದೀನಿ ಅಂದರು. ಹೌದಣ್ಣ, ಹೌದಣ್ಣ. ಹಾಗೆಯೇ ಶ್ರೀ ಉದಯಶಂಕರ್ ಅವರ ಅನೇಕ ಗೀತೆಗಳನ್ನ ಹಾಡಿದ್ದೀನಿ ಅಂತಂದರು. ಹೌದಾ ಸರ್, ಹೌದಾ ಸರ್ ಅಂದೆ. ಅಣ್ಣ ಅಂತ ಹೇಳೋದು ನಾನು ಯಾವತ್ತು ಬಾಲು ಅಣ್ಣ ಅಂತ ಮಾತಾಡೋದು. ಅವತ್ತು ಹೆದರಿಕೆ ನನಗೆ, ಯಾರು ಬೈತಾರೆ ಅಂತ. ಕೊನೆಗೆ ಹೆದರ್ಕೊಂಡು ಸುಮ್ಮನೆ ಇದೆ, ಏನೂ ಮಾತಾಡಲಿಲ್ಲ. ಮಾತಾಡೋಕ್ಕೆ ಬಾಯೇ ಬರಲಿಲ್ಲ ನನಗೆ. ಯಾಕಂದರೆ ನಮ್ಮ ಹೇಳಿದ್ನಲ್ಲ, ಏನೋ ತಪ್ಪಿರ್ಬೋದು ಬಹುಶಃ. ಯಾಕಂದರೆ ನಾನು ಕರೆದು ಒಂದು ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕು ಬನ್ನಿ ಅಂತ ಕರೆದಾಗ ಗ್ಯಾರಂಟಿ ಬೈತಾರೆ. ಬಹುಶಃ ತಪ್ಪುಗಳು ಇದ್ದಿರ್ಬೋದು. ಸರಿ ಮಾಡ್ಕೊಳ್ಳೋದು, ಇನ್ನೇನು ಮಾಡೋದು ಅಂತ ಅಂದ್ಕೊಂಡೆ. ಆಮೇಲೆ ನಾನು ಉದಯಶಂಕರ್ ಅನೇಕ ಗೀತೆಗಳನ್ನ ಹಾಡಿದ್ದೀನಿ. ಉದಯಶಂಕರ್ ಬರೆದಂತಹ ರಂಗರಾವ್ ಸಂಗೀತವನ್ನು ಹಾಡಿದ್ದೀನಿ. ಆದರೆ ಅಂದರು, ನಿಲ್ಲಿಸಿದ್ರು. ಆದರೆ ಏನು ಅಂತ ನೋಡಿದೆ. ಆದರೆ ನಿಮ್ಮ ಸಂಗೀತ ನಿರ್ದೇಶನದಲ್ಲಿ ಉದಯಶಂಕರ ಸಾಹಿತ್ಯ, ರಂಗರಾವ್ ಸಂಗೀತ ಎರಡೂ ಕೂಡ ಒಟ್ಟಾಗಿದ್ದು ನೋಡಿ ನಂಗೆ ತುಂಬ ಸಂತೋಷ ಆಯಿತು ಅಂದರು. ದೇವರೇ ಬದುಕಿದ್ನಲ್ಲಪ್ಪ ನಾನು ಅಂದ್ಕೊಂಡು ಅಲ್ಲೇ ಸರ್ ಅಣ್ಣ ನಮಸ್ಕಾರ ಅಂದೆ. ನಿಮಗೆ ಯಾಕೆ ಪುರಸ್ಕಾರ ಸಿಕ್ಕಿಲ್ಲ ಅಂದರು. ಇಲ್ಲ ಅಣ್ಣ, ನಂಗೆ ಪುರಸ್ಕಾರ ಸಿಕ್ಕಿದೆ. ನಮ್ಮ ಸ್ಟುಡಿಯೋ ಬರೋರೆಲ್ಲ ನಮ್ಮ ಬಗ್ಗೆ ಗೊತ್ತಿದ್ದಾರೆ, ಎಷ್ಟೊಂದು ಕ್ಯಾಸೆಟ್ ಮಾಡಿದ್ದೀನಿ. ಇಲ್ಲ ನಿಮ್ಗೆ ಪುರಸ್ಕಾರ ಸಿಕ್ಕಿಲ್ಲ, ನೀವು ನಿಮ್ಮ ಟ್ಯಾಲೆಂಟಿಗೆ ನಿಮಗೆ ಪುರಸ್ಕಾರ ಸರಿಯಾಗಿ ಸಿಕ್ಕಿಲ್ಲ. ನಾನು ಸೂರಿಗೆ ಹೇಳ್ತೇನೆ ಅಂತಂದರು. ಸೂರಿ ಅಂದರೆ ETV ಡೈರೆಕ್ಟ್ರ್ ಆಗಿದ್ರು ಅವರು. ಇಲ್ಲ ಅಣ್ಣ ಅದೇನು ತೊಂದರೆ ಇಲ್ಲ, ನನಗೆ ಸಂತೃಪ್ತಿ ಇದೆ, ನನಗೆ ಆ ಥರ ಏನೂ ಅತೃಪ್ತಿ ಇಲ್ಲ ಅಂತೆಲ್ಲ ಹೇಳಿದೆ. ಇಲ್ಲ ತುಂಬ ಚೆನ್ನಾಗಿದೆ ಅಂತ. ಆಮೇಲೆ ಪಾಪ ತುಂಬ ಹೇಳಿದ್ರು. ನನಗೆ ತುಂಬ ಇಷ್ಟವಾದ ಹಾಡು ಇದು ನೋಡಿ, ನನ್ನ ದೇಹವೇ ಬೆಸ್ಟ್ ಸಾಂಗ್ ಅದೆಲ್ಲ ಹೇಳಿದ್ರು. ಮತ್ತು ಮಾದೇಶ್ವರ ಹಾಡು ಇಷ್ಟಪಟ್ಟರು. ಆಮೇಲೆ ಹೇಳಿದ್ರು, ಅಪ್ಪಾಜಿ ರಾಜ್ಕುಮಾರ್ ಅವ್ರ ಥರ ನನಗೆ ಹಾಡಲಿಕ್ಕೆ ಆಗಿಲ್ಲ, ಅದು ನನ್ನ ಶ್ರಮ ನಾನು ಹಾಕಿದ್ದೀನಿ ಅಂತಂದರು. ಅಪ್ಪಾಜಿ ಹಾಡೆಲ್ಲ ಕೇಳಿದ್ರು ಅವರು. ಆಮೇಲೆ ಇಲ್ಲ, ನಿಮ್ಮ ವಾಯ್ಸಲ್ಲಿ ಕೇಳಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅಣ್ಣ ಅಂತೆಲ್ಲ ಹೇಳಿದೆ. ಎಲ್ಲ ಆಯಿತು. ಅದಾಗಿ ಒಂದು 15 ದಿವಸ ಅಷ್ಟೇ. ಆಮೇಲೆ ETVಯಿಂದ ನನ್ನ ಹಾಡು ನನ್ನದು ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು. ಅದರಲ್ಲಿ ರಾಜ ನಾಗೇಂದ್ರ ಅವ್ರದ್ದು, ಆಮೇಲೆ ವಸಂತ್ ಕನಕಾಪುರು, C ಅಶ್ವತ್ತು, ಆ ಜೊತೆ ರತ್ನಮಾಲಾ ಪ್ರಕಾಶು, ನನ್ನನ್ನು ಕರೆದ್ರು. ನಂಗೆ ಆಶ್ಚರ್ಯ. ನನಗಿದೆ ನಾನು ಮನೆಯಿಂದ ಆಚೆ ಹೋದವಳೇ ಅಲ್ಲ. ಮನೆ ಸ್ಟುಡಿಯೋ ಒಳಗೆ ಬೆಳಗಿನ ರಾತ್ರಿ ತನಕ ಸ್ಟುಡಿಯೋನೇ. ಹೊರಗಡೆ ನಾವು ಬೆಳಗ್ಗೆ ಒಂದು ಸ್ನಾನ ಮಾಡಿ ಬೆಳಗ್ಗೆದ್ದು ಒಂದು ಸೀರೆ ಉಟ್ಕೊಂಡು ರೆಡಿ ಆದರೆ ರಾತ್ರಿ ತನಕ ಅದೇ ನಮಗೆ, ಬೇರೆ ಏನೂ ಇಲ್ಲ. ಹೊರಗಡೆ ಎಲ್ಲ ಜನ ಬರ್ತಾರಲ್ಲ, ಎಷ್ಟೋ ದಿವಸ ಆಚೆ ಹೋಗ್ತಾನೆ ಇರಲಿಲ್ಲ. ಮಕ್ಕಳನ್ನ ಶಾಲೆಯಿಂದ ಕರಿಬೇಕಾದ್ರೆ ಅದು ಅಲ್ಲಿಂದ ಕಳಿಸ್ಬೇಕಾದ್ರೆ ಬಿಡಬೇಕಾದ್ರೆ ಕೂಡ ಯಾರೋ ನಮ್ಮ ಹುಡುಗರು ಇರೋರು. ರಮೇಶ್ ಚಂದ್ರ ನಮ್ಮ ಮನೇಲೇ ಇರೋರು ಪಾಪ, ಅವರು ಸುರೇಖಾ, ಇನ್ನೊಬ್ಬ ಸುಮಾರು ಜನ ಈ ಥರ ಇರೋರು.
ಹಾಗಾಗಿ ನಮಗೇನು ಕಲ್ಪನೆ ನಾವು ನೋಡಿದ್ರೆ ನನಗೊಂದು ಅಷ್ಟು ಒಂದು ನನಗೆ ಆಶ್ಚರ್ಯ ಅಂದರೆ ನನ್ನ ಹಾಡು ನನ್ನದಂತ ಶನಿವಾರ ಬರ್ತಾಯಿತ್ತು ನನ್ನ ಒಂದು ಸಂದರ್ಶನ ಮಾಡೋದ್ರಲ್ಲಿ ನಮ್ಮ ಹಾಡುಗಳೆಲ್ಲ ಒಂದೊಂದೇ ಯಾವ್ಯಾವ ಹಾಡು ಯಾವ ಸ್ಟೇಜ್ ಯಾವ ಹಾಡು ಮಾಡಿದ್ದೆ ನಾನು, ಸಂಪ್ರದಾಯ ಹಾಡು, ಜನಪದ ಹಾಡು, ಎಲ್ಲ ಹಾಡುಗಳ ಬಗ್ಗೆ ಹಾಡೋಕ್ಕೆ ಸುರೇಖ ಅಂತ ಅವ್ರನ್ನ ಕೂರಿಸಿ ನಮ್ಮ ಅಪ್ಪರನ್ನ ಅವ್ರ ಕೆಲಸ ಸಂದರ್ಶನ ಮಾಡ್ತಿದ್ರು. ಅಂದರೆ SPB ಅವರು ಅವರ ಒಂದು ಬಹುಶಃ ಅವರ ಆ ಒಂದು ನನ್ನ ಬಗ್ಗೆ ಅವರಿದ್ದ ಒಂದು ಪ್ರೀತಿ ಗೌರವದಿಂದ ನನಗೆ ಕಾರ್ಯಕ್ರಮ ಆಗ ಸ್ವಲ್ಪ ಪ್ರಚಾರ ಸ್ವಲ್ಪ ಸಿಕ್ತು ಅಂತ ನನಗೆ ಅನಿಸ್ತು. SPB ಅವರು ಎಲ್ಲಿದ್ರು ಕೂಡ ನಾನು ನೆನೆಸ್ಕೊಳ್ತೀನಿ. ಅವ್ರು ಎಲ್ಲಿದ್ದು ನನಗೆ ಸುಮಾರು 130 ಹಾಡು ತನಕ ಹಾಡ್ತಿದ್ದೀನಿ. ಸುಮಾರು ಜಾಣ ರಂಗಪ್ಪ ಒಂದು ಹಾಡ್ತಿದ್ದೀನಿ, ರಂಗನಾಥ ನಮ್ಮ ಬಿಳಿಗಿರಿ ರಂಗಸ್ವಾಮಿದು ಹಾಡ್ತಿದ್ದೀನಿ, ಆಮೇಲೆ ಮಂಟೆ ಸ್ವಾಮಿ ಹಾಡ್ತಿದ್ದೀನಿ. ಒಳ್ಳೆ ಹಾಡುಗಳೆಲ್ಲ ಯಾವ್ರಿಗೂ ಫೋಕ್ ಸ್ಟೈಲ್ ಹಾಡ್ತಿದ್ದೀನಿ. ಎಲ್ಲ ಜಾನಪದ ಕಾವ್ಯಕ್ಕೆ ಅದೇ ಸೊಗಡು ಇರುವಂತಹ ಇರಬೇಕು ಅಂತ ಅದೇ ಥರ ಪದಗಳು. ನಾನು ಹಳ್ಳಿಲಿ ತನಕ ಹುಟ್ಟಿ ಬೆಳೆದಿದ್ದು, ನಾನು ಒಬ್ಬ ಸಾಮಾನ್ಯ ರೈತನ ಮಗಳು, ಹಾಗಾಗಿ ಅವ್ರನ್ನ ಹಾಡಿಸಿದೆ. ಘನ ನೀಲಿ ಸಿದ್ದಪ್ಪಂಗೆ ಚೆಲ್ವಿನಾರತಿ ಪರಂಜ್ಯೋತಿ ಲಿಂಗೈಗೆ. ಇದ್ರ ಮಧ್ಯೆ ನಾನು ಜೇಸುದಾಸ್ ಅವರು ನಮ್ಮಲ್ಲಿ ಬರ್ತಾ ಇದ್ರು ಸ್ಟುಡಿಯೋಗೆ. ನಾನು ಕೃಷ್ಣಲೀಲಾ ಅಂತ ಒಂದು ಫಿಲಮ್ಗೆ ಮ್ಯೂಸಿಕ್ ಮಾಡಿದೆ. ಅದು GV ಅಯ್ಯರ್ ಅವರ ಒಂದು ನಿರ್ದೇಶನ. 4 ಭಾಷೆ, ಕನ್ನಡ, ತಮಿಳು, ಹಿಂದಿ, ಮಲಯಾಳಂ, 4 ಭಾಷೆಯಲ್ಲಿ 40 ಹಾಡು, 160 ಹಾಡು. 2 ವರ್ಷ ಅವ್ರ ಮನೆಗೆ 10 ಗಂಟೆ ಹೋಗ್ತಾಯಿದ್ದೆ ಬೆಳಗ್ಗೆ, ರಾತ್ರಿ 10 ವಾಪಸ್ ಬರ್ತಾಯಿದ್ವಿ. ಊಟ ಎಲ್ಲ ಅಲ್ಲೇ ರಾಮಹಳ್ಳಿಯಲ್ಲೇ ಎಲ್ಲ ಮನೆಯಲ್ಲೆಲ್ಲ ಹೋಗ್ತಾಯಿದ್ವಿ. ಅಲ್ಲೆಲ್ಲ ಬೆಳಗ್ಗೆ ಕೂತ್ಕೊಂಡು ಎಲ್ಲ 5 ಜನ ಕೂತ್ಕೋತಾಯಿದ್ವಿ. ಅಲ್ಲಿ ಮಲಯಾಳದವರು, ತಮಿಳ್ನವರು, ಹಿಂದಿಯವರು, ನಾವೆಲ್ಲ ಕೂತ್ಕೊಂಡು ಪುರಂದರದಾಸರ ಹಾಡುಗಳನ್ನ ಅನುವಾದ ಮಾಡೋರು. ಅವ್ರು ಹಿಂದಿಲಿ ಮಾಡೋರು. ಪೋಗದಿರೈ 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 ಕೃಷ್ಣ ಅಂತ ಒಂದು ಹಾಡು, ಪುತ್ತಿನವರು ಒಂದು ಗೀತೆ ತೊಗೊಂಡಿದ್ವಿ. ಅದಕ್ಕೆ ತಕ್ಷಣ ಮಲಯಾಳದವರು ಒಬ್ಬರು ಬರೆಯೋರು, ಪೋಗರುದೇ 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 ಕೃಷ್ಣ ಒಬ್ಬರು ಮಾಡೋರು. ತಕ್ಷಣ ತಮಿಳಲ್ಲಿ ಇನ್ನೊಬ್ರು ಮಾಡೋರು, ಪೋಗಾದೆ 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 ಕಣ್ಣ ಅವ್ರು ಮಾಡೋರು. ತಕ್ಷಣ ಹಿಂದಿಯವನು ಜಾ ಮತ್ ಜಾ ಜಾ ಮತ್ ಜಾ ಜಾ ಮತ್ ಜಾ ಕನ್ಹಯ್ಯ ಅಂತ ಮಾಡೋರು. ಇದೊಂದು ಸ್ಕೂಲ್ ಅಂದರೆ ಎಂಥ ಸ್ಕೂಲು, ಅಯ್ಯರವ್ರ ಸ್ಕೂಲು. ಸಾಹಿತ್ಯ, ಸಂಗೀತ, ಶಿಸ್ತು. ಅಯ್ಯರವರು ಅವರ ಕಾನ್ಸೆಪ್ಟೇ ಬೇರೆ ಥರ ಆಯಿತು. ಪ್ರತಿಯೊಂದು ಹಾಡಲು ವಿಶೇಷವಾದಂತಹ ಒಂದು ಕಾಣಿಕೆ ಅಂತ ಹೇಳ್ತಾರಲ್ಲ, ಹಾಗಾಗಿ ಒಂದು ವಿಷನ್ ಬೇರೆ ಇತ್ತು ಅವ್ರದ್ದು. ಕೃಷ್ಣ ನೋಡೋ ಬೇರೆ ವಿಷನು, ಒಂದು ಹಾಡಿನ ವಿಷನು, ಪ್ರತಿಯೊಂದು. ಆ ಗೋಧುಳಿ ಸಮಯ ಅಂದರೆ ಅದು ಇದು ತುಂಬ ಚೆನ್ನಾಗಿ ಪಿಕ್ಚರು ಚೆನ್ನಾಗಿ ಮಾಡಿದ್ರು. ಅದು ನಂಗೆ ತುಂಬ ಖುಷಿ ಕೊಟ್ಟ ಸಂದರ್ಭ. ಆ ಟೈಮಲ್ಲಿ ಜೇಸುದಾಸ್ ಅವ್ರನ್ನ ಹಾಡಿಸ್ದೆ ನಾನು. ಒಂದು 5-6 ಹಾಡು ಹಾಡಿಸ್ದೆ, ತಮಿಳು, ಮಲಯಾಳ, ಕನ್ನಡ. ಕೊಟ್ಟ ಭಾಗ್ಯವೇ ಸಾಕೋ. ಅವ್ರಿಗೆ ತುಂಬ ನನ್ನ ಮೇಲೆ ತುಂಬ ಪ್ರೀತಿ ಬಂತು. ಅದಾದಮೇಲೆ ಸ್ವಲ್ಪ ದಿವಸಕ್ಕೆ ಜೇಸುದಾಸ್ ಅವರಿಗೆ ಈ ಮಂತ್ರಾಲಯ ಇದೆಯಲ್ಲ ನಮ್ಮ, ಅಲ್ಲಿ ರಾಘವೇಂದ್ರ ಸ್ವಾಮಿ ಸಂಸ್ಥಾನ ಇದೆಯಲ್ಲ, ಇವರಿಗೆ ಆಸ್ಥಾನ ವಿದ್ವಾಂಸರು ಅಂತ ಒಂದು ಸನ್ಮಾನ ಕೊಡ್ತಾರೆ. ಸನ್ಮಾನ ಮಾಡಿ ಪ್ರಶಸ್ತಿ ಎಲ್ಲ ಕೊಟ್ಟು ತುಂಬ ದೊಡ್ಡ ಕಾರ್ಯಕ್ರಮ ಅದು. ಆಗ ಅವರು ಜೇಸುದಾಸ್ ಬಂದು ನನಗೆ ಈ ಥರ, ನಾನು ಕೃಷ್ಣ ನಾನು ಅಲ್ಲಿ ಹುಡುಕ್ತಾ ಇದ್ದೆ, ನನ್ನ ಕೃಷ್ಣ ಇಲ್ಲೇ ಇದ್ದಾನೆ, ನನಗೆ ಕೃಷ್ಣನ ಹಾಡುಗಳು ಯಾವ್ದಾದ್ರು ಕೊಡಿ, ನಾನು ಹಾಡ್ತೀನಿ ಅಂದರು. ಆಗ ಅವ್ರಿಗೆ ನಾನೊಂದು ಕ್ಯಾಸೆಟ್ ಕೊಟ್ಟೆ, ಮುರಳಿ ಬಾರಿಸ್ ಅಂತ ಒಂದು ಕ್ಯಾಸೆಟ್ ಮಾಡಿದ್ದೆ, ಅದನ್ನೊಂದು ಕ್ಯಾಸೆಟ್ ಕೊಟ್ಟೆ. ಅದರಲ್ಲಿ ಕೊಟ್ಟ ಭಾಗ್ಯವೇ ಸಾಕೋ ಶ್ರೀ ಕೃಷ್ಣನ ದಯಬೇಕೋ ಅಂತ ಒಂದು ಹಾಡು. ಈ ಹಾಡನ್ನು ಕಲಿತು ಅವರಲ್ಲಿ ಹಾಡಿ, ಕಚೇರಿಯಲ್ಲಿ ಹಾಡಿ ಎಷ್ಟು ಖುಷಿ ಆಯ್ತು, ಖುಷಿ ಪಟ್ಟರು ಅಂತ ಜೇಸುದಾಸು. ಜಯಶ್ರೀಯಮ್ಮ ಜಯಶ್ರೀಯಮ್ಮ ಅಂತ ನಾನು ಕರೆಯೋರು. ಅವರು ರಿಂಗ್ ಮಾಡಿಬಿಟ್ಟು ಹಲೋ ಅಂತ ಹೇಳ್ತಾನೆ ಇರಲಿಲ್ಲ, ಕೊಟ್ಟ ಭಾಗ್ಯವೇ ಅಂತ ಹಾಡಾಡ್ಬಿಡೋರು ಫೋನಲ್ಲಿ. ನಾನು ತಕ್ಷಣ ನನಗೆ ಕೂತೋಡು ಎದ್ದು ನಿಂತ್ಕೊಂಡ್ಬಿಡುವೆ ನಾನು. ಎಷ್ಟು ಮಹಾ ವಿದ್ವಾಂಸರು ಹೌದಲ್ಲಿ ನಾವೆಲ್ಲಿ, ನಮ್ಗೆ ಇಂಥ ದೇವರು ಎಷ್ಟು ಸುಯೋಗ ಕೊಟ್ಟಿದ್ದಾನೆ. ಇಂಥ ಒಬ್ಬ ಮಹಾ ವಿದ್ವಾಂಸರ ಜೊತೆ ನಾವು ಕೆಲಸ ಮಾಡಬೇಕು, ಅವರ ಆಶೀರ್ವಾದ, ಅವ್ರ ಪ್ರೀತಿ ಕಳಿಸ್ಬೇಕು ಅಂದರೆ ಇದನ್ನು ನಮ್ಮ ಒಂದು ದೈವ ಒಂದು ಅನುಗ್ರಹ, ನಮಗೆ ದೈವಾನುಗ್ರಹ ಅಂತ ಅನ್ನಿಸ್ತು. ಹಾಗಾಗಿ ಅವ್ರ ಜೊತೆ ಕೂಡ ನಮಗೆ ತುಂಬ ಒಳ್ಳೆಯ ಒಂದು ನೆನಪುಗಳು. ಜೇಸುದಾಸ್ ಅವ್ರನ್ನ ನಾನು ತುಂಬ ನೆನೆಸ್ಕೋತೀನಿ. ಅವ್ರ ಮಗನ ಮದುವೆಗೆ ವಿಶೇಷವಾಗಿ ನಮ್ಮನ್ನು ಕರೆದಿದ್ರು. ನಾನು ನಮ್ಮ ಯಜಮಾನಿಬ್ಬರು ಹೋದ್ವಿ. ನಮಗೆ ರಾಜಾತಿಥ್ಯ, ನಾವು ಇರೋ ಕಡೆಗೆ ಎಲ್ಲ ಇರೋ ಕಡೆ ಹೋದರೆ ಜೇಸುದಾಸ್ ಅವರು ಹೊರ ಬಾಗಿಲಿಗೆ ಬಂದು ನಮ್ಮನ್ನ ಅಲ್ಲಿಂದ ಬರ್ಮಾಡ್ಕೊಂಡ್ರು ಆ ಥರ. ಹಾಗೆ ತುಂಬ ಅನೇಕ ಇದು. ಹಾಗೆ ಜಾನಕಿ ಅಮ್ಮ ಅಂತ ಹೇಳೋಂಗೆ ಇಲ್ಲ. ಜಾನಕಿ ಅಮ್ಮ ಅವ್ರನ್ನೂ ತುಂಬ ಹಾಡ್ತಿದ್ದೀನಿ, ನಾನು 10 ವಾಲ್ಯೂಮ್ ಹಾಡ್ತಿದ್ದೀನಿ. ಕೃಷ್ಣನ ಹಾಡು ಮಾಡಿದೆ. ಒಟ್ಟಿಗೆ 3 ದಿವಸದಲ್ಲಿ 25 ಹಾಡು ರೆಕಾರ್ಡ್ ಮಾಡಿದೆ. ಅವ್ರು ನಾವು ಬರುತ್ತೇವಿನ್ನ ನೆನಪಿರಲಿ ನೆನಪಿರಲಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.